ಎಷ್ಟದ ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ರು. ಆ ಲೌಕಿಕ ಪ್ರಪಂಚದ ಪ್ರೀತಿ ಹೆಂಗದ, ತಂದೆ ಪ್ರೀತಿ ಹೆಂಗ, ತಾಯಿ ಪ್ರೀತಿ ಹೆಂಗ, ಹೆಂಡತಿ ಪ್ರೀತಿ ಹೆಂಗ, ಬಂಧುಗಳಿಗೆ ಪ್ರೀತಿ ಹೆಂಗ, ಎಲ್ಲರ ಪ್ರೀತಿ ಎಷ್ಟಿದ್ರೂ ಸಹಿತ ಯಾರು ನಮ್ಮ ಜೊತೆಗೆ ಬರಂಗಿಲ್ಲ ಅನ್ನೋಂಥದ್ದು ತಿಳ್ಕೊಂಡ್ಮೇಲೆ ಕೊನೆಯ ಘಟ್ಟ ನಿನ್ನೆದು ಕಂಟಿನ್ಯೂ ಇನ್ನೊಂದು ಸ್ವಲ್ಪದ ಏನಂದ್ರೆ, ಗುರುಗಳು ನಿಮ್ಗೆ ಯಾರಿಗೆ ಬೇಕಾದ ಲಕ್ಷಣ ಕಾಣ್ತಾ ಇಲ್ಲ, ನಮ್ಮ ಶಿಷ್ಯ ನನಗೆ ಬೇಕು, ನಾನೇ ಕುಡಿತೀನಿ ಅಂತ ಅಂದಾಗ, ಕುಡೀರಿ ಗುರುಗಳ, ಭಾಳ ಚಲೋ ಆಯ್ತು, ನಿಮ್ಮಂಥ ಬೆಸ್ಟ್ ಗುರುಗಳು ಯಾರು ಇಲ್ಲ ಅಂತ. ಅವಾಗ ನೀವು ಕುಡಿ ಅಂದ್ರೆ ನಾನು ಹೆಂಗೆ ಕುಡಿತೀನಿ, ನನ್ನ ಶಿಷ್ಯ ಕುಡಿ ಅಂದ್ರೆ ನಾನು ಕುಡಿತೀನಿ ಅಂತ ಗುರುಗಳು ಹೇಳ್ತಾರೆ. ನನ್ನ ಶಿಷ್ಯ ಕುಡಿ ಅಂದ್ರೆ ಅವ ಹೆಂಗೆ ಕುಡಿ ಅಂತನ್ರಿ, ಹೋಗ್ಬಿಟ್ಟಾನ ಅವನು ಹೆಂಗೆ ಕುಡಿಯುತ್ತಾನ, ಆದ್ರೆ ಏನಾಯ್ತು, ನಾ ಕೇಳ್ತೀನಿ ಅವನಿಗೆ, ಹೇಳ್ತಾನೆ ನೋಡು ಏನಂತ. ಏನಪ್ಪ ಶಿಷ್ಯ, ನಿಮ್ಮ ಮನೆಯವರೆಲ್ಲರೂ ಈ ತೀರ್ಥ ಕುಡಿದು ನನ್ನ ಜೀವನ ಕೊಡು ಅಂತಾರ, ಕುಡಿಲ ಹೆಂಗಪ್ಪ ಅಂತ. ಗುರುಗಳು ಮೊದಲೇ ಹೇಳಿದ್ರು, ನಾನು ಮಾತಾಡ್ಸತಾನ ನೀ ಮಾತಾಡಬೇಡ. ಅವಾಗ ಏನ್ ಮಾಡ್ದ, ಎದ್ದ ಗಪ್ಪಗೆ ಗುರುಗಳ ಕಾಲು ಹಿಡ್ಕೊಂಡ್ಬಿಟ್ಟ. ಯಪ್ಪ ಗುರುಗಳೇ, ಕಣ್ಣು ತೆರಿತ್ರಿ ನಂದು ಇವತ್ತು. ಕಣ್ಣು ತೆರೆಯೋದಂದ್ರೆ ಏನಂತ ಗೊತ್ತಿದ್ದಿಲ್ಲ, ಇವತ್ತು ನಾನು ಕಣ್ಣು ತೆರಿತ್ರಿ. ಲೋಕದೊಳಗೆ ನನ್ನ ಮೇಲೆ ಯಾರು ಎಷ್ಟು ಪ್ರೀತಿ ಅದಾರ ಅನ್ನೋದು ಗೊತ್ತಾಗ್ಬಿಡ್ತು ನನಗೆ. ಕಣ್ಣು ತೆರಿತಲ್ಲ, ಆಯ್ತು ನನ್ನ ಕೆಲಸ ಮುಗೀತು, ನಾನು ನಡಿತೀನಿ. ನಿಮ್ಮ ಕೆಲಸ ಮುಗೀತು ನಡಿತೀನಿ ಅಂತಂದ್ರೆ ನಾನು ಬಿಟ್ಟು ಹೆಂಗೆ ಗೊತ್ತೀರಿ ನೀವು, ನಾನು ನಿಮ್ ಬಿಡಂಗಿಲ್ಲ. ಕಾಲು ಗಟ್ಟಿ ಹಿಡ್ಕೊಂಡ್ಬಿಟ್ಟಾನ, ಬಿಡಂಗಿಲ್ಲ ನಿಮ್ಮನ್ನು. ಬಿಡಂಗಿಲ್ಲ ಅಂದ್ರೆ ನನ್ನ ಸಂಗಟ ಬಂದು ಏನು ಮಾಡ್ತಪ್ಪ ನೀನು, ಇಲ್ಲ ರೀ, ಇನ್ನು ಮುಂದೆ ಇವ್ರ ಸಂಗಟ ಇರೋದ್ರಾಗ ಏನೂ ಉಪಯೋಗ ಇಲ್ಲ, ಇವ್ರ ಜೊತೆಗಿರೋದ್ರಾಗ ಏನೂ ಉಪಯೋಗ ಇಲ್ಲ, ಹಿಂಗಾಗಿ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಇದು ನೀನು ಭೋಗ ನೀನು ಅನುಭವಿಸಿ ಆಮೇಲೆ ನನ್ನ ಬಳಿ ಬರ್ಬೇಕು. ನೀನು ಭೋಗ ಹಂಗೆ ಇಟ್ಟು ಬಂದೆ ಅಂದ್ರೆ ಮುಂದಿನ ಜನ್ಮಕ್ಕೆ ಇದ್ರ ಡಬಲ್ ಬರ್ತಾರೆ. ಮತ್ತೆ ಈಗ ಎಷ್ಟು ಡೇಂಜರ್ ಅದ, ಇದು ಡಬಲ್ ಡೇಂಜರ್ ಬರ್ತಾರೆ. ಯಾವಾದರೆ ಒಂದು ಅಲ್ಲ ತಿಳಕೆ ನೀವೇನಾರ ರಿಜೆಕ್ಟ್ ಮಾಡಿದ್ರಿ, ಮುಂದೆ ಅದ್ರ ಡಬಲ್ ಬರ್ತಾರೆ. ಇದು ಬೇಡ ನನಗ ಅಂದ್ರಿ ಸಂತೋಷವಾಗಿ ಭೋಗಿಸ್ಬೇಕು. ಅದು ಎಂಥ ಮನಿ ಇರಲಿ, ಊರಿರ್ಲಿ, ತಂದಿರ್ಲಿ, ತಾಯಿ ಇರಲಿ, ಗಂಡಿರ್ಲಿ, ಹೆಣ್ತಿರ್ಲಿ, ಮಕ್ಕಳಿರ್ಲಿ, ಎಲ್ಲ ವಸ್ತು ನನ್ನ ಕರ್ಮನೇ ಅವು ಬಂದಿರ್ತಾವ. ಅವುಗಳನ್ನು ಸಂತೋಷವಾಗಿ ನಾವು ಭೋಗಿಸಿದ್ರೆ ಮುಂದೆ ನಮ್ಮ ಸ್ವಚ್ಛ ಆಗ್ತದೆ ಮುಂದಿನ ಭವಿಷ್ಯ. ನಾವಲ್ಲ ಇದು ಚಲೋ ಇಲ್ಲ, ನನಗೆ ಹಿಂಗೆ ಬೇಕು ಹಂಗೆ ಬೇಕಂತ ಹೇಳಕ್ಕೆ ಏನಾರು ಜಿದ್ದು ಮಾಡಿ ದೂರ ಆದೆವು, ಅದರ ಡಬಲ್ ಬರ್ತಾರೆ. ಮತ್ತೆ ಸಮಸ್ಯೆ ಇನ್ನು ಬಡ್ಡಿ ಸಮೇತ ತೀರಿಸ್ಬೇಕಾಗ್ತದೆ ನಮ್ಮ ಕರ್ಮ. ಹಿಂಗಾಗಿ ಮೊದಲು ನೀನು ಏನದ ಇದನ್ನು ನಿನ್ನ ಜವಾಬ್ದಾರಿ ಸಂಪೂರ್ಣ ಮುಗಿಸಿಕೊಂಡು ಆಮೇಲೆ ನನ್ನ ಹತ್ರ ಬರಬೇಕು. ಜ್ಞಾನೋದಯ ಆಯಿತು ಅಂತ ಹೇಳಕ್ಕೆ ಗುರುಗಳು ಬೆನ್ನತ್ತೀವಿ. ಆದ್ರೆ ಹೆಂಗ ಬುದ್ಧ ಎದ್ದು ಬಿಟ್ಟ ರಾತ್ರಿ ಜ್ಞಾನೋದಯ ಆಯ್ತು ಅಂತೇಳಿ ಎದ್ದು ಹೋದ ಬುದ್ಧ. ಎದ್ದು ಹೋದ ಕೂಡ್ಲೇನೆ ಏನಾಯ್ತು, ಹೋಗ್ಬಿಟ್ಟ. ಮುಂಜಾನೆ ಹೆಣ್ತಿ ನೋಡ್ತಾಳ, ಗಂಡಲ್ಲ ಕೂಸದ ಬಗಲಾಗ, ಆಕೆ ಏನ್ ಮಾಡ್ಬೇಕು. ಆಮೇಲೆ ಮುಂದೆ ಏನೋ ತಪಸ್ ಮಾಡಿ ಏನೋ ಮಾಡಿ ಆಮೇಲೆ ಎಲ್ಲಿಗೆ ಬರ್ತಾನೆ ಭಿಕ್ಷ ಬೇಡ್ಲಕ್ಕ, ತಾನು ಹೆಣ್ತಿ ಏನದಲ್ಲ ಅರಮನೆಗೆ ಅಂತ ಪುರ್ಕೋತಾನ ಭಿಕ್ಷ ಕೇಳ, ಎಲ್ಲ ಭಿಕ್ಷ ಬೇಡ್ಕೋತ ಹೋಗ್ತಾನ. ಅವಾಗ ಏನಂತಾಳ, ನೀ ಬೇಕಾದಟ್ಟು ಇರ್ಬೋದು, ನೀನು ಟಾಪ್ ಲೆವೆಲ್ ಹೋಗಿರ್ಬೋದು, ನೀನು ಬುದ್ಧ, ನೀ ಜಗತ್ತಿಗೆ ದೊಡ್ಡ ಬೆಳಕಾಗಿರ್ಬೋದು, ಅದನ್ನು ಕಟ್ಕೊಂಡು ಹೆಣ್ತಿ ಕೈ ಕೊಟ್ಟು ಹೋಗಿದಿ ರಾತ್ರಿ ಹೇಳಾರ್ದೆ ಅನ್ನೋಂಥ ಒಂದು ಕಳಂಕ ಮಾತ್ರ ನಿನಗೆಲ್ಲೂ ಬಿಡಂಗಿಲ್ಲ. ನಿನ್ನ ಚರಿತ್ರೆ ಒಳಗಿನ ಒಂದು ಕಪ್ಪು ಚಿಕ್ಕೆ ಅಂತ. ಅದಕ್ಕೆ ಬಸವಣ್ಣ ಏನ್ ಮಾಡ್ತಾನ, ಕೊನೆಯ ಲಿಂಗಾರ್ಚನೆಗೆ ನೀಲಾಂಬಿಕ ತಾಯಿ ಕರ್ಕೊಂಬಾರಪ್ಪ ಅಂತ ಹೇಳಿ ಕಡಿತನ ಜೋಡಾಗಿರೋಣ. ಲಿಂಗಾರ್ಚನೆ ಮಾಡುವಾಗ, ಜೀವ ಬಿಡುವಾಗ ಸಹಿತ, ಈ ಪ್ರಾಣ ತ್ಯಾಗ ಮಾಡುವಾಗ, ದೇಹ ತ್ಯಾಗ ಮಾಡುವಾಗ ಇಬ್ರು ಸೇರಿ ಲಿಂಗ ಪೂಜೆ ಮಾಡ್ಕೊಂಡು ಆ ಲಿಂಗದೊಳಗೆ ಆಗೋಣ, ಕರ್ಕೊಂಬ ಅಂತೇಳಿ ಹಡಪದ ಅಪ್ಪಣ್ಣವ್ರಿಗೆ ಕಳಿಸ್ಕೊಟ್ಟ. ಹಡಪದ ಅಪ್ಪಣ್ಣವ್ರಿಗೆ ಹಡಪದ ಅಪ್ಪಣ್ಣವರು ಹೋಗಿ, ಅಮ್ಮ ಅಪ್ಪ ಕರೆಕತ್ತಂಗೆ ಹೋಗಂಬ. ಎದಕ್ಕ? ಅದು ಕೊನೆಯ ಲಿಂಗಾರ್ಚನೆ ಲಿಂಗದೊಳಗಾಗ್ಲಕ್ಕ. ಲಿಂಗಾರ್ಚನೆ ಮಾಡ್ಕೊಂಡು ಲಿಂಗದೊಳಗಾಗ್ಲಕ್ಕ ಅಲ್ಲೇ ಹೋಗ್ಬೇಕು. ಆ ಲಿಂಗ ಇಲ್ಲಿ ಅಂತ ಹೇಳಕ್ಕೆ ಒಂದೇ ಲಿಂಗ, ಅಲ್ಲಿರೋದು ಅದೇ ಲಿಂಗ, ಇಲ್ಲಿರೋದು ಅದೇ ಲಿಂಗ. ಇನ್ನ ಒಂದು ಲಿಂಗ ಇಲ್ಲ. ಇಲ್ಲಿ ಆ ಬಸವಣ್ಣನಕ್ಕಿಂತ ಟಾಪ್ ಲೆವೆಲ್ ನೀಲಾಂಬಿಕೆ ತಾಯಿ. ಅದಕ್ಕೇನಂತ
ನೋಡು 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 ಲಿಂಗವೇ, ನೋಡು ಬಸವಯ್ಯನವರು ಮಾಡುವಾಟವ, ಅಲ್ಲಿಗೆ ಯಮ್ಮನು ಕರೆಯ ಬಂದೇರಂತ. ಅಲ್ಲಿಗೆ ಬಾ ಅನ್ಲಕತ್ತಾರ ನನಗ. ಅಲ್ಲಿದ್ದ ಲಿಂಗಯ್ಯ ಇಲ್ಲಿಲ್ಲವೇ? ಅಲ್ಲಿದ್ದ ಲಿಂಗಯ್ಯ ಇಲ್ಲೇ ಅದನ, ಅವನಿಗೆ ಅಲ್ಲೇ ಕೂತ್ ಪೂಜೆ ಮಾಡ್ಕೋ ಅಂತೇಳು, ನಾನು ಇಲ್ಲೇ ಕೂತ್ ಪೂಜೆ ಮಾಡ್ಕೋತೀನಿ, ಇಬ್ರು ಅದೇ ಲಿಂಗದೊಳಗೆ ಆಗ್ತೀವಿ. ಎಲ್ಲಿ ಹೋದ್ರು ಅದೇ ಲಿಂಗ. 12 ಜ್ಯೋತಿರ್ಲಿಂಗ ತಿರುಗಾಡಿದ್ರು ಅದೇ ಲಿಂಗ, ನಿಮ್ಮ ಮನೆಯಾಗೂ ಅದೇ ಲಿಂಗ, ನಿಮ್ಮೊಳಗೂ ಅದೇ ಲಿಂಗ, ನಿಮ್ಮ ಹೊರಗೂ ಅದೇ ಲಿಂಗ. ಒಂದೇ ಆಕಾಶ. ಈ ಆಕಾಶ ಎರಡಾಯ್ತು. ಯಾಕಾಯ್ತು? ಇದು ಬಿಲ್ಡಿಂಗ್ ಕಟ್ಟಿದ್ದಕ್ಕೆ. ಬಿಲ್ಡಿಂಗ್ ಒಳಗಿನ ಆಕಾಶ, ಬಿಲ್ಡಿಂಗ್ ಹೊರಗಿನ ಆಕಾಶ. ಹೊರಗಿನ ಆಕಾಶ ಮಹಾಕಾಶ, ಒಳಗಿಂದಿದು ಮಠಾಕಾಶ. ಇದ್ರೊಳಗೊಂದು ಗಡಿಗೆ ಇಡ್ತಾರೆ. ಆ ಗಡಿಗೆಗೆ ಎಂದರೆ ಘಟ ಅಂತಾರೆ. ಆ ಗಡಿಗೆ ಒಳಗಿರೋದು ಆಕಾಶ ಘಟಾಕಾಶ, ಗಡಿಗೆ ಹೊರಗಿರೋದು ಮಠಾಕಾಶ, ಅದಕ್ಕಿಂತ ಹೊರಗಿರೋದು ಮಹಾಕಾಶ. ಒಂದೇ ಆಕಾಶ. ಈ ಘಟ ಮತ್ತು ಮಠ ಅಂತ ಹೇಳ ಬಂದದ್ದಕ್ಕೆ ಏನಾಗ್ಯಾವ ಮೂರಾಗಿ ಕಾಣ್ಲಕ್ಕ. ಅದೇ ರೀತಿ ಆತ್ಮ ಚೈತನ್ಯ ಅಂತ ಏನದ ಅದು ಒಂದೇ ಅದ. ಇದು ಬ್ರಹ್ಮಾಂಡ ಏನದ ಹೊರಗೆ ಜಗತ್ತು, ಆ ಬ್ರಹ್ಮಾಂಡದೊಳಗೆ ಬಂದದ್ದಕ್ಕೆ ಅದು ಬ್ರಹ್ಮ ಅನಿಸ್ಕೊತದ. ಅದನ್ನೇ ಮತ್ತೆ ಈ ಪಿಂಡಾಂಡದೊಳಗೆ ಬಂದದ್ದಕ್ಕೆ ಅದು ಜೀವ ಅನಿಸ್ಕೊತದ. ಜೀವ ಅನಿಸ್ಕೊತದ. ಈ ಪಿಂಡಾಂಡದೊಳಗೆ ಬಂದದ್ದಕ್ಕೆ ಜೀವ ಅನಿಸ್ಕೊತದ. ಅಂತ ದೊಡ್ಡದು ಬ್ರಹ್ಮ ಶಿವನನ್ನ ಅರಿಬೇಕಾದ್ರೆ ಎಲ್ಲೆಲ್ಲ ಹೋಗಿ ಅರಿತೀರಿ ನೀವು? ಕರೆಂಟ್ ಹೋಗ್ಯದಂತಂದ್ರೆ ಕರೆಂಟಿನವನಿಗೆ ಕರೆದ್ರೆ ಅವ ಟೆಸ್ಟರ್ ತಗೊಂಡು ಲೈಟಿನ ಕಂಬಕ್ಕೆ ಇಡ್ತಾನೋ, ಮನೆಗೆ ತಂದು ನಿಮ್ಮ ಮೀಟರ್ ಇಟ್ಟು ನೋಡ್ತಾನೋ? ಮನೆಗೆ ನೋಡ್ತಾನೋ ಇಲ್ಲ? ಅದ್ರಂಗೆ ಇದು ಏನದ, ಇದು ಏನು ಕುಂತದ ಇಲ್ಲಿ, ನೀವೇನು ಕುಂತೀರಿ, ಆ ಬ್ರಹ್ಮಾಂಡನೇ ಗಟ್ಟಿಯಾಗಿ ಒಂದು ಸಣ್ಣದ ಚುಳುಕಾದ ರೂಪ. ಬ್ರಹ್ಮಾಂಡ ಪಿಂಡಾಂಡ, ಬ್ರಹ್ಮಾಂಡದೇ ಒಂದು ಸ್ಯಾಂಪಲ್. ಈ ಸ್ಯಾಂಪಲ್ ಒಳಗ ನಿಮ್ಮ ಶರೀರದೊಳಗೆ ಇಡೀ ಬ್ರಹ್ಮಾಂಡ, ಹೊರಗೆ ಏನದ ಅದೆಲ್ಲ ನಿಮ್ಮೊಳಗ. ಇದೂ ಒಂದಿನ ಬಿದ್ದು ಹೋಗ್ತದ, ಬ್ರಹ್ಮಾಂಡನೂ ಒಂದಿನ ಪ್ರಳಯ ಆಗ್ತದ. ಇವೆರಡು ಹೋದ ಮೇಲೆ ಇನ್ನೂ ಒಂದು ಉಳಿತದ, ಅದೇ ಪರಬ್ರಹ್ಮ ಪರಶಿವ. ಒಂದೇ ಪರಮಾತ್ಮ. ಅದು ಪರಬ್ರಹ್ಮ ಆಗ್ಯದ, ಜಗತ್ತಿನಾಗಿದ್ದಕ್ಕೆ ಬ್ರಹ್ಮ ಆಗ್ಯದ, ಇದ್ರೊಳಗೆ ಇದ್ದದ್ದಕ್ಕೆ ಜೀವ ಆಗ್ಯದ ಅಷ್ಟೇ. ಈಗ ಪೇಡ ತರ್ಲಕ್ ಹೋಗ್ತೀರಿ ಬಜಾರ್, ಪಾದತ್ನಾಗ ಅದು ಹೆಂಗದ ಟೇಸ್ಟ್ ಅಂತೇಳಿ ಒಂದು ಸ್ವಲ್ಪ ಕೊಡಪ್ಪ ತಿಂದು ನೋಡಿ ತಗೋತೀವಿ ಅಂತ ಒಂದು ಸ್ವಲ್ಪ ಪೇಡ ತಗೋತೀರಿ. ಆ ಪೇಡಕ್ಕೆ ಏನಂತೀರಿ ನೀವು? ಈಟೆ ತಗೊಂಡು ತಿಂತಿರಲಿ ಏನಂತಿರೋದು? ಶಾಂಪಲ್ ಅಂತಿರಲ್ಲ. ಅದು ಶಾಂಪಲ್ ಅಂತದ. ನನಗೆ ಯಾಕೆ ಶಾಂಪಲ್ ಅಂತಿರೋ? ನಾನು ಪೇಡನೇ ಅದೀನಿ. ನಾ ಪೇಡ ಅಲ್ಲ, ಬ್ರಹ್ಮನೇ ಬ್ರಹ್ಮನ, ನಾನು ಜೀವನು ಬ್ರಹ್ಮನೇ. ಜೀವೋ ಬ್ರಹ್ಮ ಇವ ನಾಪರಹ. ಜೀವ ಬ್ರಹ್ಮನೇ ಅದೀನಿ ನಾನು. ನನಗೆ ಯಾಕೆ ಜೀವ ಅಂತೀರಿ ನೀವು? ನಾನು ಅದೇ ಅದೀನಿ. ನಾನು ಅದು ಏನದ ಅದೇ ಅದೀನಿ ನಾನು. ಒಂದು ವೇಳೆ ನಾನು ಜೀವ ಸಣ್ಣದು ಕೆಲಸಕ್ಕೆ ಬರಲಾರ್ದಂಗ ಅನಿಸಿತ್ತು ಅಂತಂದ್ರೆ ಡಾಕ್ಟರ್ ಬಳಿ ಹೋದಾಗ ರಕ್ತ ಪರೀಕ್ಷೆ ಮಾಡೋದಕ್ಕೆ ಹೋಗಿ ರಕ್ತ ಪರೀಕ್ಷೆ ಮಾಡ್ಕೊಂಬ ಅಂದ ಕೂಡಲೇ ಮೈಯಂದು ಓಟು ರಕ್ತ ತೆಗಿತಾರೇನು? ಎಷ್ಟು ರಕ್ತ ತಗೋತಾರೆ? 1-2 ಹನಿ ತಗೋತಾರೆ. ಆ 2 ಹನಿಗೆ ಏನಂತಾರೆ? ಸ್ಯಾಂಪಲ್ ಅಂತಾರೆ. ಆ ಸ್ಯಾಂಪಲ್ ಒಳಗೆ ಏಟು ರೋಗ ಅದ, ಅದೇ ರೋಗ ಇಡೀ ಮೈಯಾಗ. ಇದನ್ನು ನಂಬುತ್ತೀರ ಅಂದ್ಮೇಲೆ ಅದನ್ನ ಯಾಕೆ ನಂಬಂಗಿಲ್ಲ? ಏನಾರ ಬ್ರಹ್ಮನ ವಿಷಯ ಮಾತಾಡಿದ ಕೂಡ್ಲೇನೆ ನಾವೇನ್ರಿ ಸಣ್ಣವರು, ಜೀವ ಒಂದು ಧೂಳಿನ ಕಣ ಇದ್ದಂಗೆ. ಈ ಜಗತ್ತಿಗೆ ಧೂಳಿನ ಕಣದೊಳಗೆ ಏನದ? ಕಂಕರ್ ಕಂಕರ್ಮೆ ಶಂಕರ. ಕಂಕರ್ ಕಂಕರ್ಮೆ ಒಂದು ಧೂಳಿನ ಕಣನೇ ಇರ್ಬೋದು, ಅದರೊಳಗೆ ಶಂಕರ. ಶಂಕರ ಆಗಿ ಜಗತ್ತು ಬೆಳಗಂತ ಶಕ್ತಿ ಪರಮಾತ್ಮ ನಮಗೆ ಕೊಟ್ಟಿರ್ಲಕ್ಕಿಲ್ಲ. ಆದ್ರೆ ಒಂದು ದೀಪ ಆಗಿ ಒಂದು ಮೂಲಿ ಬೆಳಗ ಶಕ್ತಿ ಪ್ರತಿಯೊಬ್ಬರಿಗೆ ಕೊಟ್ಟನು. ಇಡೀ ಬ್ರಹ್ಮಾಂಡಕ್ಕೆ ಆ ಫಾರಿನ್ಗೆ ಹೋಗಿ ಅಲ್ಲಿ ಕೇಂದ್ರಗಳು ಸ್ಥಾಪನೆ ಮಾಡಿ ಸಾವಿರಾರು ಭಕ್ತರನ್ನು ಮಾಡಿಕೊಂಡು ಅದು ಮಾಡಿ ಇದು ಮಾಡಿ ಪ್ರಚಾರ ಮಾಡಿ ಬ್ಯಾನರ್ ಮಾಡಿ ಅದೆಲ್ಲ ಮಾಡಿದ್ರೆ ಅಷ್ಟು ಶಕ್ತಿ ನಮಗ್ ಕೊಟ್ಟಿಲ್ಲ. ಆದರೂ ಸಹಿತ ಒಂದು ಮೂಲೆ ಒಳಗೆ ಕೂತು ಮಾತಾಡಿ ನನ್ನ ಶಕ್ತಿ ಪ್ರಕಟ ಮಾಡೋಷ್ಟು ನಾನು ಕೊಟ್ಟನ, ಆ ಶಕ್ತಿ ಪೂರ ಪ್ರಮಾಣದಾಗ ನಾನು ಪ್ರಕಟ ಮಾಡ. ಇಷ್ಟೇ ನನ್ನ ಶಕ್ತಿ ನಾನು ಹೊರಗೆ ಹಾಕ್ಬೇಕು. ನನ್ನ ಜ್ಞಾನ ಶಕ್ತಿ, ನನ್ನ ಇಚ್ಛಾಶಕ್ತಿ, ನನ್ನ ಕ್ರಿಯಾಶಕ್ತಿಗಳನ್ನು ನಾನು ಹೊರಗೆ ಹಾಕಬೇಕು. ನಾನು ಹೊರಗೆ ಹಾಕ್ಬೇಕಾದ್ರೆ ಒಳಗಿರೋ ಜೀವ ಏನಲ್ಲ, ಓ ಪರಮಾತ್ಮನೇ ಅದ. ಪ್ರತಿ ಸಲ ನಿಮಗೇನು ಹೇಳ್ತೀನಿ ಅಂತಂದ್ರೆ 4 ಶಬ್ದಗಳು ಬಳಸ್ತೀರಿ. ನಾನು, ನನ್ನದು, ನನ್ನಿಂದ, ನನಗಾಗಿ.
ಈ 4 ಶಬ್ದಗಳು ತೆಗೆದು ಇವು ಅರ್ಥ ಇಲ್ಲದ ಶಬ್ದಗಳು. ನಾನು ಅನ್ನೋದು ಅರ್ಥ ಇಲ್ಲ, ಒಳಗವ ಅದನ್ನ ಅನ್ನೋದಕ್ಕೆ ನೀನು ಅನ್ಬೇಕು. ನಾ ಮಾತಾಡ್ಲಕತ್ತೀನಿ, ಯಾರಿದ್ದದಕ್ಕೆ ಮಾತಾಡ್ಲಕತ್ತೀನಿ, ನೀನಿದ್ದಕ್ಕೆ ಮಾತಾಡ್ಲಕತ್ತೀನಿ. ಮುಂದೆ ಕೂತಿ ಕೇಳಕತ್ತೀನಿ, ಯಾರಿದ್ದದಕ್ಕೆ ಕೇಳಕತ್ತೀನಿ, ನೀನ್ ಇದ್ದದಕ್ಕೆ ಕೇಳಕತ್ತೀನಿ. ಯಾರ್ಲಿಂದ ಮಾತಾಡ್ಲಕತ್ತಿದಿ? ನನ್ನಿಂದ ಮಾತಾಡ್ಲಕತ್ತೀನಿ. ನನ್ನಿಂದ ಅಂದ್ರೆ ಯಾರು? ಅವನೇ ಪರಮಾತ್ಮನಿಂದ ಮಾತಾಡ್ಲಕತ್ತೀನಿ. ಅದಕ್ಕೆ 4 ಶಬ್ದಗಳು ಚೇಂಜ್ ಮಾಡಿ ಏನ್ ಮಾಡ್ಬೇಕು? ನಾನು, ನನ್ನದು, ನನ್ನಿಂದ ನನಗಾಗಿ ಅಂತದಲ್ಲ, ಇವು ತೆಗೆದು ನೀನು, ನಿನ್ನದು, ನಿನ್ನಿಂದ ನಿನಗಾಗಿ. ಇವು 4 ರೊಕ್ಕ ಬೇಕಾ, ರೂಪಾಯಿ ಬೇಕು? ಇದಕ್ಕೆ ಏನ್ ದೊಡ್ಡ ಗುರುಗಳು ಬೇಕಾ ನಿಮಗೆ? ಪೀಠನೇ ಬೇಕಾ? ದೊಡ್ಡದೊಂದು ಕೂತ್ ಹೇಳಕ್ಕ ಏನಿಲ್ಲ. ನಾನು ಅನ್ನೋದ್ರ ಬದಲಿ ಪರಮಾತ್ಮ ನೀನು, ನನ್ನದು ಅನ್ನೋದ್ರ ಬದಲಿ ನಿನ್ನದು. ಏನದ ನನ್ನದು? ಇಲ್ಲೇ ಬಿತ್ತಂತಂದ್ರೆ ಇದು ಈ ಕಡೆ ಅದ ಕಡೆ. ಗುಹೇಶ್ವರ ಹತ್ತಲೆ, ಕೈ ಎಲ್ಲ ಇತ್ತಲೆ. ನನ್ನಿಂದ ಅನ್ನೋದ್ರ ಬದಲಿ ನಿನ್ನಿಂದ. ನಿನ್ನಿಂದ ನಡೆದದಪ್ಪ, ಮತ್ತೆ ಯಾರ ಸಲ? ನಿನಗಾಗಿ ನಡೆದದ. ಇದು ಎಲ್ಲಿ ಅನ್ಲಕ್ ಚಾಲು ಮಾಡ್ತೀರಿ ಅವತ್ತಿನ ದಿವಸ ನಿಮಗೆ ಶಿವ ಕೃಪೆ ಆಗ್ತದೆ, ಈಶ್ವರ ಕೃಪೆ ಆಗ್ತದೆ. ಈಶ್ವರ ಕೃಪೆ ಪಡಿಲಾರದ ಜನ್ಮನೇ ಅಲ್ಲ. ಫಸ್ಟ್ ಈಶ್ವರ ಕೃಪೆ ಪಡ್ಕೋಬೇಕು ನಾವು. ಈಶ್ವರ ಕೃಪೆ ಅಂತಂದ್ರೆ ಏನು? ಈಗ ನಾವು ನೀವು ಮಾತಾಡ್ಬೇಕಾದ್ರೆ ಕನೆಕ್ಷನ್ ಇಟ್ಕೊಂಡು ಕೂತ ನಾವು, ನಮ್ದು ನಿಮ್ದು ಪುಣ್ಯ ಇವರೆಲ್ಲ ಬಂದು ಹಿಂಗ್ ಕುಂತು ಕೇಳ್ಬೇಕಾದ್ರೆ ಇದು ಅಂದ್ರೆ 500 ವರ್ಷದ ಹಿಂದೆ ಇದು ರೆಕಾರ್ಡಿಂಗ್ ಆಗ್ಬಿಟ್ಟದ. ನಿಮ್ಮ ಪುಣ್ಯದ ಫಲ ಹಿಂಗ ಆಗ್ಬೇಕಂತ ನಾವು ಎಷ್ಟು 500 ವರ್ಷದ ಹಿಂದೆ ಇದೆಲ್ಲ ಮಾಡಿಟ್ಟ. ನಾವು ಮೊದಲೇ ಶೂಟಿಂಗ್ ಮಾಡಿಟ್ಟ, ಅದ್ರ ಪ್ರಕಾರ ಸುಮ್ಮನೆ ನಾಟಕ ಮಾಡ್ಲಿಕ್ಕತ್ತೀವಿ ನಾವು ಅಷ್ಟೇ. ಅದು ಮೊದಲೇ ಆಗಿದ್ರೆ ಶೂಟಿಂಗ್. ಇದು ಇವತ್ತಾಗಿದ್ದಲ್ಲ. ಇದು ನಾವು ಬಂದೀವಿ, ನೀವು ಬಂದಿರಿ, ನಾವು ಕಲ್ತಿ, ಏನಿಲ್ಲ, ಮೊದಲೇ ಮಾಡಿಟ್ಟ. ನಮ್ಮ ಪುಣ್ಯ ನಮ್ಮ ಕರ್ಮಕ್ಕೆ ತಕ್ಕಂತೆ ಎಲ್ಲ ಮೊದಲೇ ಮಾಡಿಟ್ಟನ. ನಾವು ಸುಮ್ಮನೆ ಪಾತ್ರಧಾರಿಗಳಷ್ಟೇ. ಅದಕ್ಕೆ ಫಸ್ಟಿಗೆ ಈಶ್ವರ ಕೃಪಾ. ಅದಕ್ಕೆ ಸರಳವಾಗಿ ಏನಿಲ್ಲ, ಎಲ್ಲ ನಂದು ಅನ್ನೋದು ಬಿಟ್ಟು ನಿಂದಪ್ಪ, ಎಲ್ಲ ನಿನ್ನಿಂದ ನಿನಗಾಗಿ ಅನ್ಕೋತಿದ್ದು ಬಿಡ್ರಿ. ಈಶ್ವರ ಕೃಪಾ ಆಯ್ತು ಅಂತಂದ್ರೆ ಯಾರಿಗಾರ ಅಂದ್ ನೋಡ್ರಿ, ಯಪ್ಪ ನಿಮ್ ಕರುಣೆಯಿಂದ ನಾ ಚಂದ ಆರಾಮದೀನಿ ಅಂದ್ರೆ ಅವನ್ ಏನ್ ಮಾಡ್ತಾನೆ? ಇದು ಜೀವ ನನ್ನ ನಂಬಿದ್ದದ ಅಂತೇಳಿ ಅವನಿಗೆ ಒಳ್ಳೇದ್ ಮಾಡ್ತಾನ? ಇಲ್ಲ. ಮನುಷ್ಯರೇ ಮಾಡ್ತಾನೆ ಅಂದ್ಮೇಲೆ ದೇವ್ರ ಹೆಂಗ್ ಮಾಡಂಗಿಲ್ರಿ? ಅವನೇ ಬರ್ತಾನೆ ನೆಕ್ಸ್ಟ್. ಅವನೇ ಏನಾಗಿ ಬರ್ತಾನ? ಈಶ್ವರನೇ ನಿಮ್ಮ ಗುರುವಾಗಿ ಬರ್ತಾನ. ಜಗತ್ತಿನ ತುಂಬ 1000ಗಟ್ಟಲೆ ಗುರುಗಳು, 1000ಗಟ್ಟಲೆ ಜಗದ್ಗುರುಗಳು, 1000ಗಟ್ಟಲೆ ಪೀಠಗಳು, 1000ಗಟ್ಟಲೆ ಮಠಗಳದಾವ. ಅಲ್ಲಿ ಹೋದ್ರೆ 5 ನಿಮಿಷನಾಗ ನಿಮ್ಗೆ ಎಬ್ಬಿಸಿ ಕಳಿಸ್ತಾರೆ. ಅವ್ರು ಭಾಳ ಬಿಜಿ ಅದಾರ, ಬೇರೆ ಬೇರೆ ಕೆಲಸದಾಗ ಬಿಜಿ ಅದಾರ. ನಿಮಗಂತೂ ಒಬ್ಬ ಗುರು ಬರ್ತಾನಲ್ಲ, ಕಾಳಜಿ ಮಾಡಿ, ಮುದ್ದು ಮಾಡಿ, ನಿಮ್ಮನ್ನ ಉದ್ಧಾರ ಮಾಡ್ತಾನ, ನಿಮ್ಮನ್ನ ದೇವರನ್ನಾಗಿ ಮಾಡ್ತಾನ. ಗುರು ಮುಟ್ಟಿ ಗುರು ಆಗ್ತಾನೆ. ಒಂದು ಜ್ಯೋತಿ ಬತ್ತಿ ಮುಟ್ಟಿಸಿದ್ರೆ ಹೆಂಗ ಜ್ಯೋತಿ ಆಗ್ತದ, ಆ ರೀತಿ ತನ್ನಂತೆ ಮಾಡ್ಕೊತಾನ. ತನ್ನಂತೆ ಮಾಡ್ಕೊತಾನ. ನಾನು ಇವತ್ತ ಇಲ್ಲಿ ಕೂತು ಮಾತಾಡ್ಲಕತ್ತೀನಿ, 1 ವರ್ಷ ನಾನು ಬೆನ್ನ ಹತ್ತೀನಿ, ಬರ್ರಿ ಮುಂದಿನ ವರ್ಷ ಇಲ್ಲಿ ಕುಂದಿರ್ತೀರಿ. ಯಾರು ಬೆನ್ನ ಹತ್ತಿರ್ತೀರಿ ಅವ್ರು ಇಲ್ಲಿ ಕೂತು ಮಾತಾಡ್ತೀರಿ, ನಾ ಮುಂದೆ ಅಲ್ಲಿ ಕೂತು ಕೇಳ್ತಿರ್ತೀನಿ. ನೀವು ಸುದ್ದಿ ಆಗ್ಬೇಕು, ನಾನು ರದ್ದಿ ಆಗ್ಬೇಕು. ಅವನಿಗೆ ಸದ್ಗುರು ಅಂತಾರ. ಸಾಯತನ ನಾನೇ ಗುರು, ನೀವು ಶಿಷ್ಯರು, ಹಿಂಗೆ ನಾನು ತೊಳ್ಕೊತೀರಿ, ನೀವು ಬಳ್ಕೊತೀರಿ, ಹಿಂಗೆ ನಾನು ಮೆರ್ಕೋತಿರ್ತೀನಿ ಅಂದ್ರೆ ಗುರು ಅಲ್ಲ. ಗುರು ತನ್ನಂತೆ ಮಾಡ್ಕೊಳ್ಳೋವನಿಗೆ ಗುರು ಅಂತಾರೆ, ಅವನಿಗೆ ಸದ್ಗುರು ಅಂತಾರೆ. ಅಂತ ಗುರು ಬರ್ತಾನೆ. ಗುರು ಬಂದು ನೀವು ಎಂಥ ಗುಣ ಇರ್ಲಕ್ಕ, ಎಷ್ಟೇ ಪರಿಸ್ಥಿತಿ ಖರಾಬಿದ್ರು ಸಹಿತ ಗುರು ಅಂದ್ರೆ ತಾಯಿ ಇದ್ದಂಗ. ತಂದೆ ತಾಯಿ ಹೆಂಗಿರ್ತಾರ? ತಂದೆ ತಾಯಿ ಒಂದು ಕೂಸಿ ನಡೆದಿರ್ತಾರ. ಅದೇನಾರ ಹೊಲಸು ಹಚ್ಕೊಂಡು ರಾಡಿ ಹಚ್ಕೊಂಡು ಹೋಯ್ತು ಅಂತಂದ್ರೆ ಅಪ್ಪನ ಬಳಿ ಹೋಗಿ ನೋಡು ಬಿಡ್ತಾನೆ. ಎಟ್ ಏಯ್ ನಡೆ, ನೀವು ಹೊಲಸು ನಮ್ಮನೆ ಇಲ್ಲಿ ಬಂದು ಹೊಲಸು ಹಚ್ಕೊಂಡು ನಡೆಯಕ. ಆಕೆ ತಾಯಿ ಲಿಪ್ಸ್ಟಿಕ್ ಹಚ್ಕೊಂಡು, ರೇಷ್ಮೆ ಸೀರೆ ಉಟ್ಕೊಂಡು, ಮೇಕಪ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೇಕ ತಯಾರಾಗಿರ್ತಾಳ. ಆ ಟೈಮ್ನಾಗ ಇದು ಹೊಲಸು ಮಾಡ್ಕೊಂಡು ಹೋಗ್ತದ. ಪಾದತ್ನಾಗ ಆಕೆ ತಾಯಿ ಎಂಥ ಪರಿಸ್ಥಿತಿಯಾಗಿದ್ರೂ ಸಹಿತ ಆಕೆ ಆ ಕೂಸಿನ ಒಗಿತಾಳ ಅನ್ನಕ್ಕೆ. ಅದು ಹೆಂಗಾಕಿರ್ಲಕ್ಕೆ ತೊಳಿತಾಳಕ್ಕೆ. ಪರಿಸ್ಥಿತಿ ಎಷ್ಟೇ ಬಿಜಿ ಇದ್ರು ಸಹಿತ ತೊಳೆದಾಕಿ ಏನ್ ಮಾಡ್ತಾಳ, ಅದನ್ನ ಚಂದ ಮಾಡಿ ಪೌಡರ್ ಹಚ್ಚಿ, ಕಾಡಿಗೆ ಹಚ್ಚಿ, ಚಂದ ಡ್ರೆಸ್ ಮಾಡಿ, ಹೋಗಪ್ಪ ಅಪ್ಪನ ಬಲ್ಲಿ ಅಂದ್ರೆ ಆ ಬಾರಪ್ಪ ಮಗನೇ ಅಂತ ನಾವು. ಅವ ಯಾರು? ಅಪ್ಪ ಅಂದ್ರೆ ಪರಮಾತ್ಮ. ಪರಮಾತ್ಮನ ಬಲ್ಲಿ ಹೋಗೋದಕ್ಕೆ ಯೋಗ್ಯ ಮಾಡೋ ಗುರು. ಗುರುವಿನ ಬೆನ್ನ ಹತ್ತಬೇಕು. ಪರಮಾತ್ಮ ಡೈರೆಕ್ಟ್ ಸಿಗಂಗಿಲ್ಲ, ಹಿಡಿದು ಜಾಡಿ ಕಳಿಸ್ಬಿಡ್ತಾನ ನಾವು. ಮತ್ತೆ ನಡೆಯಕ್ಕ ನಿಂದ ಏನಂತ ನಾವು ಸ್ವಚ್ಛ ಆದ್ರೆ ಕರ್ಕೊತಾನ ನಾವು, ಇಲ್ಲಾಂದ್ರೆ ಕರ್ಕೊಳ್ಳಲ್ಲ. ಸ್ವಚ್ಛ ಮಾಡೋನೇ ಗುರುವಿನ ಕೆಲಸ. ಮುನ್ಸಿಪಾಲಿಟಿ ಅವ್ರು ಅಮ್ಮ ಕಸ ಕೊಡ್ರಿ ಅಂತ ಬರ್ತಾರಲ್ಲ, ಅವ್ರು ಬೇರೆ ಅಲ್ಲ, ನಾ ಬೇರೆ ಅಲ್ಲ.
ಅವ ನಿಮ್ಮ ಮನೆಯಿಂದ ಹೊರಗಿನ ಕಸ ಬೆಳೆಯವ, ನಾವು ಒಳಗಿನ ಕಸ ಬೆಳ್ಕೊಂಡು ಹೋಗ್ಲಕ್ಕೆ ಬಂದವ್ರು ನಾವು ಅಷ್ಟೇ. ನಿಮ್ಮನ್ನು ಸ್ವಚ್ಛ ಮಾಡಿ ಪರಮಾತ್ಮನ ಮೇಲೆ ಕರ್ಕೊಂಡು ಹೋಗ್ಲಕ್ಕೆ ಯೋಗ್ಯ ಮಾಡಕ್ಕೆ ಬಂದವ್ರು ನಾವು ಕಸ ಬೆಳೆಯೋರೆ ಅಂತ ಗುರು. ಏನಾರ ಹಿಂಗೆ ನೀರು ಕೊಟ್ಟು ಕೂಡ್ಲೇನೆ ಗಬಕ್ ಕತ್ತೆ ಹೇಳಿ ಕುಡಿತೀರೇನು? ಏನಾರ ಗ್ಲಾಸ್ನಾಗ ಏನಾರ ಕೊಟ್ಟರು ನೋಡ್ತೀರ ಇಲ್ಲ? ಪಾನಿ ಪೀನ ಚಾನಕೆ ನೋಡಿ ಕುಡೀರಿ. ಅದೇ ರೀತಿ ಗುರು ಕಟ್ಲೇನ ಪಹಚಾನಕೆ, ಗುರುವನ್ನ ಸ್ವಲ್ಪ ನೋಡಿ ಮಾಡ್ಕೊಳ್ರಿ. ಯಾರಿಗೆ ಗುರು ಅನ್ಬೇಕು ಅಂತ ನೋಡಿ ಮಾಡ್ಕೊಳ್ರಿ. ನೀನ್ ಯಾರೋ ಭಾಳ ತ್ರಾಸದರಿ ಜೀವನ, ಏನ್ ಮಾಡ್ಬೇಕು? ನಾವು ಸ್ವಲ್ಪ ಆಮೇಲೆ ಭೇಟಿ ಆಗ್ತೀವ್ರಿ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಸುಮ್ಮನೆ ಬಾ ಸುಖ ಅಂದ್ರೆ ಎಲ್ಲಿ ಬರ್ತದ? ದೇವ್ರ ಪೂಜೆ ಇಲ್ಲ, ಗುರುವಿನ ಸೇವೆ ಇಲ್ಲ, ಮನೆಗೆ ಜಂಗಮರು ಕರ್ಸೋದಿಲ್ಲ, ಊಟ ಮಾಡ್ಸೋದಿಲ್ಲ, ಕಾಣಿಕೆ ಕೊಡೋದಿಲ್ಲ, ಮಠಕ್ಕೆ ಬರೋದಿಲ್ಲ. ಎಲ್ಲಿ ಗುರುಗಳು ಸಿಗ್ತಾರ ಅಲ್ಲೇ ನಾನು ಗೋಳು ಹೇಳ್ತೀನಿ ಅಂದ್ರೆ ಹೆಂಗಾಗ್ತದ? ಕರ್ಸ್ರಿ, ಇರ್ಬದ್ರಿ, ಈಗ ಕರ್ಸ್ಬರ್ರಿ. ಮನೆಗೆ ಒಂದು ಗಂಗಾಳ ಬೊಗಣಿ ಬುಟ್ಟಿ ಏನಾರ ಅವ ಇಲ್ಲ, ಒಂದು ಚಂಬು ನೀರು ಅದ ಇಲ್ಲ, ಕರ್ಸ್ರಿ, ಕುಂದಿರ್ಸ್ರಿ. ಒಂದಿಟ್ಟು ವಿಭೂತಿ, ನಮ್ಗೇನು ಭಾಳ ಬೇಕಾಗಿಲ್ಲ ಪೂಜಾ ಗೀಚಕ್ಕೆ. ಗುರು, ಲಿಂಗ, ಜಂಗಮ ಇವು 3 ಪೂಜೆ ಮಾಡೋ ವಸ್ತುಗಳು. ವಿಭೂತಿ, ರುದ್ರಾಕ್ಷಿ, ಮಂತ್ರ. ಓಂ ನಮ ಶಿವಾಯ ಸಾಕು, ಏನ್ ಭಾಳ ಮಂತ್ರಗಳು ಬೇಕಾಗಿಲ್ಲ. ಒಂದಿಟ್ಟು ವಿಭೂತಿ ರುದ್ರಾಕ್ಷಿ ಇಡ್ರಿ. ಇಟ್ಟೇನ್ ಮಾಡ್ರಿ, ಒಂದಿಷ್ಟು ಪಾದದ ಮೇಲೆ ನೀರು ಹಾಕ್ರಿ. ಅದೇ ಪಾದೋದಕ್ಕೆ ಮನೆಗೆ ಹೊಡಿರಿ. ಅದ್ಯಾ ಕಷ್ಟ, ಅದ್ಯಾ ದುಃಖ ಓಡೋಗ್ಬಿಡ್ತದ. ಕರ್ಸ್ರಿ, ಇರ್ಬದ್ರಿ ಕರ್ಸಿ ಮಾಡ್ರಿ, ಪೂಜೆ ಮಾಡ್ರಿ. ಒಂದಿಷ್ಟು ಮನಸ್ಸು ಮಾಡ್ರಿ. ನಿಮ್ ದುಃಖ ಎಲ್ಲಿರ್ತದೆ ನೋಡೋಣ. ಯಾವಾಗಾರ ಒಂದು ಸಾರಿ ಸಿಕ್ಕಾಗ ಗುರುವೇ ಒಂದು 20 ರೂಪಾಯಿ 50 ರೂಪಾಯಿ ಕೊಟ್ಟು ಆಯ್ತು ನನಗೆ ಉದ್ಧಾರ ಮಾಡಿದ್ರೆ ಹೆಂಗ್ ಮಾಡ್ತಾನ? ಗುರುವಿನಲ್ಲಿ ಶರಣಾಗತಿ ಇಲ್ಲ. ನಾವು ಉದ್ಧಾರ ಆಗ್ಬೇಕನ್ನ ಶರಣಾಗತಿ ಇಲ್ಲ. ಶರಣಾಗತಿ ಬೇಕಲ್ಲ. ನಾನು ಉದ್ಧಾರ ಆಗ್ಬೇಕನ್ನೋದು ಫಸ್ಟ್ ಅಭಿಪ್ಸೆ. ನಾನು ಮೋಕ್ಷ ಹೊಂದಬೇಕು, ಇದೇ ಜನ್ಮದಾಗ ನಾನು ಮೋಕ್ಷ ಹೊಂದ್ಬೇಕು. ಇಂಥ ಸಂಸಾರ ಇನ್ನೊಂದು ಸಾರಿ ನನಗೆ ಬೇಡ. ಇದೇನು ಸುಖ ಏನು? ಯಾರು ಸುಖವಾಗಿದ್ದೀರಿ? ಯಾರ್ಯಾರ ಕೈ ಎತ್ತಿ ಬಿಡ್ರಿ. ನಾನು ಸಂಸಾರದಾಗ ಬಹಳ ಸುಖವಾಗಿದ್ದೀನ್ರಿ ಅಂತೇಳಿ ಯಾರ್ಯಾರ ಕೈ ಎತ್ತಿರಿ. ಬಸವಣ್ಣವ್ರು ಹೇಳಾರಲ್ಲಪ್ಪ, ಸಂಸಾರ ಎಂಬುದೊಂದು ಗಾಳಿ, ಸ್ತ್ರೀ ಎಂಬುದೊಂದು ಸೆಂತೆಯಿಂದಿ ಕಂಡಾಯದ ನೆಟ್ಟಿ ಕಡೆಬೇಡ, ಸ್ತ್ರೀ ಎಂಬುದೇ ಮರ್ಯಾದೆ ಪೂಜಿಸು ನಮ್ಮ ಕೂಡ ಸಂಗಮಯ. ಅವೆಲ್ಲ ಅರ ಪೂಜೆ ಗುರು ಸೇವೆ ವರ ಪುಣ್ಯಗಳಿಂದ ಎಲ್ಲ ಯಾವಾಗ್ಲೂ ಗುರುವಿನ ಬಿಟ್ಟು ದೇವರೇ ಇಲ್ಲ. ಯಾವಾಗ್ಲೂ ಗುರು ಸೇವೆ, ಗುರು ಪೂಜೆ, ಗುರು ಮಂತ್ರ, ಒಳ್ಳೆಯದು ದಾನ ಧರ್ಮ ಪರಸ್ಪರ ಮಾಡಿದ್ರೇನೆ ಗುರು ಇರ್ತಾರೆ. ಮತ್ತೆ ಕರ್ಮ ಉಪಾಸನೆ ಮಾಡಿ ಜ್ಞಾನದಿಂದ ಮಾಡಿದ್ರೆ ಅದು ಎಲ್ಲ ಕೆಲಸ ಆಗ್ತದೆ. ಡೈರೆಕ್ಟ್ ನನಗೆ ಆರಾಮಾಗಂದ್ರೆ ಹೆಂಗ ಆಗ್ತದ? ಮುಟ್ಟದ ಮುನ್ನ ಮುಕ್ಕು ಬಾರದ ಮುನ್ನ ಕಾಲ ಮೇಲೆ ಕೈ ಕೂಸು ನಮ್ಮ ಕೂಡ ಕೈಕಾಲು ಗಟ್ಟಿಗೆ ಮಾಡ್ಬೇಕು. ಮತ್ತೆ ಈಗ ಯಾಕಪ್ಪ ನಮಗ್ ವಯಸ್ಸಾದ್ಮೇಲೆ ಗುರುಪೂಜೆ ಆಮೇಲೆ ನಾವು ಗುರು ಪೂಜೆ ಮಾಡ್ಬೇಕು, ಆಮೇಲೆ ಅವು ಎಲ್ಲೋಟ್ ಮಾಡ್ಬೇಕು. ಕೈಕಾಲು ಗಟ್ಟಿ ರೇಟಿಗೆ ಗುರು ಸೇವೆ ಮಾಡ್ಬೇಕು, ದುಡ್ಕೋಬೇಕು. ಇದು ನಿಮ್ಮ ಮಧ್ಯಾಹ್ನ ಒಬ್ಬರು ಗುರುಗಳಾದ್ರ ಚಪ್ಪಾಳೆ ತಟ್ರಿ. ನಮಗೆ ಸುಮ್ಮನೆ ಯಾರು ದೂರಲಿಂದ ಕರೆಸಿರಿ, ಇಲ್ಲೇ ಅದ ಗುರುತಿಸ್ಬೇಕು ಗುರುಗಳನ್ನು. ಮಗಳು ರೀ ವಚನದಾಗ ಅದಕ್ಕೆ ಈಶ್ವರನ ಮೂರ್ತಿಗೆ ಅಭಿಷೇಕ ಮಾಡಬೇಕು. ಎಂತ ಅಭಿಷೇಕ? ರುದ್ರಾಭಿಷೇಕ. ರುದ್ರ ಅಂದ್ರೆ ಏನು? ಅಳೋದು. ಗುರುವೇ ಮತ್ತೆ ಪರಮಾತ್ಮನೇ ಗುರು ರೂಪದಾಗ ಬಂದಿರ್ತಾನೆ. ಈಗ ನಾವು ಗುರುವಿನಿಂದನೇ ಎಲ್ಲ ಮುಕ್ತಿ ಕಾಣೋದು, ಗುರುವಿನಿಂದ ಎಲ್ಲ ಕಾಣೋದು. ಪರಮಾತ್ಮನ ಯಾರು ನೋಡ್ಲಕ್ ಸಾಧ್ಯ? ಗುರುವಿನಿಂದನೇ ಎಲ್ಲ ಸಾಧ್ಯ. ಹೌದು. ಎಲ್ಲಾರು ಮಾಡಿದ್ರು ಗುರುವಿನಲ್ಲೇ ಇದು ಮಾಡಿಕೊಳ್ಳಿ. ಗುರುವಿನಿಂದನೇ ಗುರುಮಂತ್ರ, ಗುರು ಪೂಜೆ, ಗುರು ಸೇವೆ ಎಲ್ಲ ಮಾಡಿ ಈ ಮಾಂಸಕರಣ ಮಂತ್ರಕರಣ ಗುರುವಿಗೆ ಜನ್ಮ ಸಾರ್ಥಕ ಮಾಡಿರ್ತಾರೆ. ರುದ್ರಾಭಿಷೇಕ. ರುದ್ರ ಅಂದ್ರೆ ಏನು? ಅಳೋದು. ಎಲ್ಲರೂ ಒಳಬರುಕ್ರು, ನಾನು ಒಳಬರುಕ, ನೀವು ಒಳಬರುಕ್ರು. ನನ್ನ ಮುಂದೆ ನೀವು ಹತ್ತಿರ ನಾನೇನ್ ಮಾಡ್ಲಕ್ಕಾಗ್ತದ? ನಿಮ್ಮ ಮುಂದೆ ನನ್ನ ಹೈರಾಣ ಹೇಳಿದ್ರೆ ನೀವೇನ್ ಮಾಡ್ಲಕ್ಕಾಗ್ತದ? ಪರಮಾತ್ಮಗೆ ಹೇಳಬೇಕು. ನಿಮ್ಮ ಕಣ್ಣೀರಿನ ಅಭಿಷೇಕ ಲಿಂಗಯ್ಯಗ ಮನೆಯಾಗಿದ್ದರ ಈ ಲಿಂಗಯ್ಯ ಹೇಳ್ರಿ, ಗುಡಿಗೆ ಬಂದು ಆ ಲಿಂಗಯ್ಯ ಹೇಳಿ. ನಿಮ್ಮ ಕಣ್ಣೀರು ಏನ್ ಹಾಕೋದೆಲ್ಲ ದೇವ್ರ ಮುಂದೆ ಹಾಕಿ ಸಾರ್ಥಕ. ಅದಕ್ಕೆ ಈ ರೀತಿ ಗುರು ಆದವನು ಈಶ್ವರನೇ ಗುರು ಆಗಿ ಬರ್ತಾನ. ಶಿವನೇ ಗುರುವು, ಗುರುವೇ ಶಿವನು. ಗುರುವನ್ನೇ ಪರಮಾತ್ಮ ಅಂತ ತಿಳ್ಕೊಂಡ್ರೆ ಮುಂದೆ ನಿಮಗ ಪರಮಾತ್ಮನ ದಾರಿ ಹಸನಾಗ್ತದೆ, ಗೊತ್ತಾಗ್ತದೆ. ಮತ್ತೆ ಮೂರನೇದು ಏನಾಗ್ತಾನ? ಗುರು ಶಿಷ್ಯರಿಬ್ರು ಕೂತೇನು ಊರು ಸುದ್ದಿ ಕಟ್ಟಿ ಮೇಲೆ ಕೂತ್ ಮಾತಾಡೋದಿರಲ್ಲ, ಒಂದು ಶಾಸ್ತ್ರ ಕೊಡ್ತಾರೆ. ಅದಕ್ಕೇನಂತಾರ? ಗುರು ಕೃಪೆ ಆದ್ಮೇಲೆ ಈಶ್ವರ ಕೃಪೆ, ಗುರು ಕೃಪೆ ಆದ್ಮೇಲೆ ನೆಕ್ಸ್ಟ್ ವೇದ ಕೃಪೆ.
ನಿಮ್ಮ ಯೋಗ್ಯತೆ ನೋಡಿ, ನಿಮ್ಮ ಶಿಕ್ಷಣ ನೋಡಿ, ನಿಮ್ಮ ಕೆಪಾಸಿಟಿ ನೋಡಿ, ನಿಮ್ಗೆ ಏನಾರ ಒಂದು ಸಾಧನ ಮಾರ್ಗ ಕೊಡ್ತಾರಲ್ಲ, ಅದೇನದ ವೇದ ಕೃಪೆ. ಇದು ಹೆಂಗೆ ಪಡ್ಕೋಬೇಕು ಅನ್ನೋದಕ್ಕೊಂದು ದಾರಿ ಹಚ್ಚಿ ಕೊಡ್ತಾರೆ. ಏನು ಗೊತ್ತಿಲ್ಲ ಅಂದ್ರೆ ಒಂದು ಜಪಮಣಿ ಕೊಡ್ತಾರ, ಏನು ಗೊತ್ತಿಲ್ಲ ಅಂದ್ರೆ ಒಂದು ಮಂತ್ರ ಕೊಡ್ತಾರ, ಏನು ಗೊತ್ತಿಲ್ಲ ಅಂದ್ರೆ ಒಂದೇನೋ ಕೆಲಸ ಕೊಡ್ತಾರ, ಅದು ಮಾಡಬೇಕು. ಏನು ಚಲೋ ಸಾಲಿ ಕಲ್ತಿದ್ರೆ ಅಂದ್ರೆ ಒಂದು ಶಾಸ್ತ್ರ ಕೊಡ್ತಾರ, ಚೆನ್ನಾಗಿ ಕೇಳ್ಕೊ. ಇದಕ್ಕೆ ವೇದ ಕೃಪೆ ಅಂತಾರೆ. ಈಶ್ವರನು ಹೊರಗಿನವನು, ಗುರುನು ಹೊರಗಿನವನು, ವೇದ ಗ್ರಂಥನು ಹೊರಗಿಂದು. ಇವು ಮೂರು ಏನದ ಹೊರಗಿನ ಅದಾವ. ನಾಲ್ಕನೇದ್ದು ಯಾವುದಪ್ಪ ಅಂತಂದ್ರೆ ಅಂತಃಕರಣ ಕೃಪೆ. ನಿಮ್ಮ ಅಂತಃಕರಣ ಕೃಪೆ ಆಗ್ಬೇಕಲ್ಲಿ. ನನಗೆ ಪರಮಾತ್ಮ ಈಶ್ವರ ಎಂತ ಜೀವನ ಕೊಟ್ಟನ, ಈ ಜೀವನ ನನಗೆ ಪ್ರಸಾದ ಅಂತ ತಗೊಂಡ್ರೆ ಅಂತಃಕರಣ ಕೃಪೆ ಆದಂಗ. ನನಗೇನೋ ಬೇಕು, ದೇವರು ಕೊಟ್ಟಿಲ್ಲ ಅಂತ ದೇವರಿಗೆ ಬೈಯೋದು, ಮತ್ತೆ ದೇವರು ಕೊಟ್ಟದ್ದು ನನಗೆ ಬೇಕಾಗಿಲ್ಲ ಅಂತ ಹೇಳಕ್ಕೆ ದೇವರಿಗೆ ಶಾಪ ಹಾಕ. ಇದು ಮಾಡಿದ್ರೆ ಆಗಂಗಿಲ್ಲ. ನನ್ನ ಜೀವನದಾಗ ಏನು ಬಂದದ ಅದನ್ನು ಪ್ರಸಾದ ಅಂತ ತಗೋಬೇಕು. ಒಂದನೇದ್ದು. ಎರಡನೇದ್ದು ಗುರುವಿಗೆ ಸರೆಂಡರ್ ಆಗಬೇಕು, ಶರಣಾಗತಿ ಆಗಬೇಕು. ಮೂರನೇದು ಗುರು ಕೊಟ್ಟ ವಾಕ್ಯ ಏನು ಕೆಲಸ ಹೇಳ್ತಾನೆ ಅದನ್ನು ಶಿರಸ ವಹಿಸಿ ಮಾಡ್ಕೊತಿರ್ಬೇಕು. ಓದು ಬರಿ ಅಂದ್ರೆ ಓದು ಬರಿಬೇಕು, ಪೂಜೆ ಮಾಡ್ಬೇಕು. ಮತ್ತೇನು ಹೇಳ್ತಾನೆ ಅದಕ್ಕೆ ಒಂದನೇದ್ದು ಉದ್ಧಾರ ಆಗಬೇಕು ಅನ್ನೋದು ಒಂದನೇ ನಿಮ್ಮ ಉದ್ದೇಶ ಇರಬೇಕು. ಈ ಕ್ಷಣನೇ ನಾನು ಉದ್ಧಾರ ಆಗ್ಬೇಕು, ಈ ಜನ್ಮದಾಗೆ ಉದ್ಧಾರ ಆಗ್ಬೇಕಲ್ಲ, ಈ ಕ್ಷಣನೇ. ಹೆಂಗಂತಂದ್ರ ಮನಿಗೆ ಬೆಂಕಿ ಎತ್ತಿದಾಗ ಅವಾಗ ಈ ಜನ್ಮದಾಗ ನಾನು ಇದ್ರಾಗ ಉಳಿಬೇಕಂತಾನೆ, ಈ ಕ್ಷಣನೇ ಇದ್ರಲ್ಲಿ ಹೊರಗೋಗ್ಬೇಕಂತಾನೆ, ಈ ಕ್ಷಣನೇ ಇದರಿಂದ ನಾನು ಪಾರಾಗಬೇಕು ಅನ್ನೋಂಥದ್ದು ನಿಮ್ಮ ಒಳಗೆ ಉಂಟಾಗಬೇಕು. ಈ ಕ್ಷಣನೇ ಇದರಿಂದ ಪಾರಾಗಬೇಕು. ಯಾಕ ಆಗಂಗಿಲ್ಲ ಅಂತಂದ್ರೆ ನೀವು ಡೇಂಜರ್ನಾಗ ಇದ್ದದ್ದು ನಿಮಗೆ ಅರಿವಿಲ್ಲ. ನೀವು ಕಷ್ಟದಾಗ ಇದ್ದದ್ದು, ನಿಮ್ಮ ಆಯುಷ್ಯ ಹಾಳಾಗ್ಲಕತ್ತಿದ್ದು, ನಿಮ್ಮ ಸಮಸ್ಯೆ ಏನದ ಆ ದುಃಖ ಏನದಲ್ಲ, ದುಃಖನೇ ಸುಖವೆಂಬರು ಅವಿವೇಕಿಗಳು ಅಂತ. ಸಂಸಾರ ದುಃಖ ಏನಾಗ್ಲಕತ್ತದಂದ್ರೆ ಸುಖ ಅನ್ನಿಸ್ಲಕತ್ತದ. ಎಂಥದ್ದು ಸುಖ ಅಂತಂದ್ರ ಇಲ್ಲೊಂದು ಚರ್ಮ ರೋಗ ಆಗ್ಯದಂತ ತಿಳ್ಕೊಳ್ರಿ, ಅದಕ್ಕೆ ತುರಿಸಿದ್ರೆ ಸುಖ ಅನಿಸ್ಲಕತ್ತದ, ಚರ್ಮ ಕಿತ್ತೋಲಕತ್ತದ, ಗಾಯ ಆಗ್ಲಕತ್ತದ, ರಕ್ತ ಸೋರ್ಲಕತ್ತದ, ಆದ್ರೂ ತುರಿಸಿದ್ರೆ ಆರಾಮ ಅನಿಸ್ಲಕತ್ತದ. ಇದು ಅವಿವೇಕ. ದುಃಖನೇ ಸುಖ. ಈ ಸಂಸಾರದೊಳಗ ಹೊಲಸೆ ಬಹಳ ಸ್ವಚ್ಛ ಅನಿಸ್ತದ, ಅಪಮಾನನೇ ಸನ್ಮಾನ ಅನಿಸ್ತದ, ನಷ್ಟನೇ ಭಾರಿ ಲಾಭ ಅನಿಸ್ತದ. ಎಲ್ಲೆಲ್ಲಿದ ಬಡದು ತಂದು ಹೆಂಡತಿ ಕೈಯಾಗ ಕೊಟ್ರೆ, ಮಕ್ಕಳ ಕೈಯಾಗ ಕೊಟ್ರೆ ಭಾರಿ ಖುಷಿಯಾಗ್ಬಿಡ್ತಾನೆ. ನೀವು ಲಕ್ಷಗಟ್ಲೆ ತಂದು ಕೊಟ್ಟಾನ, ಲಕ್ಷಗಟ್ಲೆ ತಿನಿಸಿ ಬೆಳೆಸಾನ ಮಕ್ಕಳಿಗೆ. 25-30 ವರ್ಷ ತಿಂದು ಬೆಳೆದು ಎದುರು ನಿಂತಾರ. ಲಾಸ್ ಅಲ್ಲ ಏನದು? ನನ್ನಂತ ಸ್ವಾಮಿಗೆ ಒಂದು 10,000 ಕಡಿಮೆ ಬಿದ್ದದ, ಯಾರ್ಯಾರು ಕೊಡ್ರು ಅಂತಂದ್ರೆ ಬಡ್ಡಿ ಎಟ್ಟು ಕೊಡ್ತಾನ, ಹೊಳ್ಳಿ ಯಾವಾಗ ಕೊಡ್ತಾನ? ಹೊಳ್ಳಿ ಕೊಡ್ಲಿಲ್ಲ ನೋಡು, ಆ ಕಡೆ ತಿಂದ ಇನ್ನೊಂದ್ಸಾರಿ ಬಂದ್ರೆ ಕೊಡಬಾರ್ದಂಗ. ನಿಮ್ಮ ಮಗ ಏಟು ತಿಂದನ, ನಿಮಗೇನು ಕೊಟ್ಟ? ನಿಮ್ಮ ಗಂಡ ಏನು ನಿಮ್ಮ ಸೇವಾ ಮಾಡಿಸ್ಕೊಂಡು ನಿಮಗೇನು ಕೊಟ್ಟ? ನಿಮ್ಮ ಹೆಂಡತಿ ಏನು ಮಾಡಿಸ್ಕೊಂಡ್ಲು, ನಿಮಗೇನು ಕೊಟ್ಲು? ಏನಿಲ್ಲ. ಗಂಡ ತನಗಾಗಿ ತನ್ನ ಹೆಂಡತಿಯನ್ನು ಪ್ರೀತಿಸುತ್ತಾನೆ, ಹೆಂಡತಿ ತನಗಾಗಿ ತನ್ನ ಗಂಡನನ್ನು ಪ್ರೀತಿಸುತ್ತಾಳೆ. ಹೆಂಡತಿ ಗಂಡನಿಗಾಗಿ ಗಂಡನನ್ನು ಪ್ರೀತಿಸುವಲ್ಲ, ಹೆಂಡತಿ ಗಂಡನಿಗಾಗಿ ಗಂಡನನ್ನು ಪ್ರೀತಿಸುವುದಿಲ್ಲ. ಗಂಡ ಹೆಂಡತಿಗಾಗಿ ಹೆಂಡತಿಯನ್ನು ತನಗಾಗಿ. ಇಲ್ಲಿ ಪ್ರೀತಿ ಒಂದೇ ಒಂದು ಪವಿತ್ರ ಪ್ರೀತಿ. ಯಾವುದು? ಗುರು ತನಗಾಗಿ ಪ್ರೀತಿ ಮಾಡಂಗಿಲ್ಲ. ಗುರು ಶಿಷ್ಯರಿಗಾಗಿ ಪ್ರೀತಿ ಮಾಡ. ಶಿಷ್ಯ ಸಹಿತ ಸರೆಂಡರ್ ಆದ್ನಂತಂದ್ರೆ ತನ್ನ ಪ್ರೀತಿ ಗುರುವಿಗೆ ಕೊಡ್ತಾನೆ. ಪ್ರೀತಿ ಸರೆಂಡರ್. ಇಲ್ಲಿ ಏನದ? ಪವಿತ್ರ ಪ್ರೀತಿ. ಒಬ್ಬರಿಂದ ಒಬ್ಬರು ಏನು ಬಯಕೆ ಇಲ್ಲ, ಒಬ್ಬರಿಂದ ಒಬ್ಬರು ಉದ್ಧಾರ ಆಗ್ಬೇಕನ್ನೋದೇ ಒಂದಷ್ಟೇ. ಒಬ್ಬರಿಂದ ಒಬ್ಬರು ಉದ್ಧಾರ ಆಗ್ಬೇಕು. ಅದಕ್ಕೆ ಇವು 4 ಕೃಪೆಗಳು. ಒಂದು ಅಭಿಪ್ಸೆ, ನಾನು ಈ ಜನ್ಮದಾಗ ಉದ್ಧಾರ ಆಗಬೇಕು, ನಾನು ಮೋಕ್ಷ ಹೊಂದಬೇಕು, ಪರಮಾನಂದ ಪ್ರಾಪ್ತಿ ಹೊಂದಬೇಕು, ಸರ್ವ ದುಃಖ ನಿವೃತ್ತಿ ಹೊಂದಬೇಕು, ಈ ಜಗತ್ತು ಮಿಥ್ಯಾ ಮಾಡ್ಕೋಬೇಕು, ನನ್ನ ಬ್ರಹ್ಮ ಸತ್ಯತ್ವವನ್ನು ಅರ್ಥ ಮಾಡ್ಕೋಬೇಕು, ನನ್ನ ಶಿವ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು, ಈ ಮೋಕ್ಷ ಹೊಂದಬೇಕನ್ನೋದು ಒಂದನೇದು. ಎರಡನೇದ್ದು, ಒಬ್ಬ ಚಲೋ ಗುರು ಸಿಕ್ಕಾಗ ಗಟ್ಮುಟ್ಟಾಗಿ ಹಿಡ್ಕೊಂಡ್ಬಿಡ್ಬೇಕು, ಅವನಿಗೆ ಬಿಡಬಾರ್ದು.
ಬರ್ತಿರ್ತಾರೆ, ಹೇಳ್ತಿರ್ತಾರೆ, ಹಿಂಗೆ ಓದ್ತಿರ್ತಾರೆ, ನಾವು ಕೇಳ್ತಿರ್ತೀವಿ, ಹಿಂಗೆ ಓದ್ತಾರೆ, ಅವರಿಗೆ ವಯಸ್ಸಾಗಿರೋ ಸಾಯ್ತಿರ್ತಾರೆ. ಆಮೇಲೆ ಅವ್ರಿಗೊಂದು ಸಮಾಧಿ ಕಟ್ಟಮು, ಅಭಿಷೇಕ ಮಾಡಮು, ಆಯ್ತು. ನಾವು ಬದುಕಿರೋದ್ರಿಗೆ ಅವ್ನ ನಿಂತು ಏನಾದ್ರು ಜ್ಞಾನ ಪಡ್ಕೋಬೇಕನ್ನೋದು ಒಂದು ಸ್ವಲ್ಪ ಬುದ್ಧಿ ಬೇಡ. ಅದಕ್ಕೆ ದೋಷ ದರ್ಶನ ಆಗ್ಬೇಕು. ನಮ್ಮೊಳಗ ಏನ್ ತಪ್ಪದವ ಅನ್ನೋದು ದೋಷ ದರ್ಶನ ಆಗ್ಬೇಕು. ದುರಭ್ಯಾಸ, ದುರಾದೃಷ್ಟ ಅಂತ ಹಿಂಗೆಲ್ಲ ಬರ್ತಿರ್ತಾವ. ದುರಭ್ಯಾಸ, ದುರಾದೃಷ್ಟ, ದೋಷ ದರ್ಶನ. ಈಗ ನೋಡ್ರಿ, ಒಂದು ಹಂದಿ ಕೊಳಚದೊಳಗೆ ಮಕ್ಕೊಂಡದ. ಅಯ್ಯೋ ಪಾಪ, ಹೊಲಸ್ನಾಗ ಮಕ್ಕೊಂಡದ, ಇದಕ್ಕೆ ಸ್ವಚ್ಛ ಮಾಡಮು ಅಂತ ಹೇಳಕ್ಕೆ ಅದಕ್ಕೆ ಹಿಡ್ಕೊಂಡು ತಂದು ಏನಾರ ನೀವು ಸ್ವಚ್ಛ ಮಾಡಿದ್ರಿ ಅಂತಂದ್ರೆ ಅದು ಏನ್ ಮಾಡ್ತದ? ಮತ್ತೆ ಹೊಳ್ಳಿ ಹೋಗಿ ಅಲ್ಲೇ ಮಕ್ಕೊಂಡ್ಬಿಡ್ತ. ಯಾಕಂದ್ರೆ ಅದು ಹೊಲಸತ್ತ ಹೇಳೋದಕ್ಕೆ ಗೊತ್ತೇ ಇಲ್ಲ, ದೋಷ ದರ್ಶನ ಆಗಲ್ಲ ಅದಕ್ಕೆ. ಅದೇ ಒಂದು ನಂದಿ, ಆಕಳ, ಎತ್ತ, ಅದೊಂದು ಜಾತಿ ಅದಲ್ಲ, ಅದರದ್ದು ಮರಿ ಅಥವಾ ಯಾವ್ದೋ ಒಂದು ಆಕಳು ಎತ್ತು ಕೆಸರಾಗ ಹೊಲಸ್ನಾಗ ಬಿದ್ದಿತ್ತಂದ್ರ ಅದು ಏನ್ ಮಾಡ್ತಿರ್ತದೆ? ಯಾವಾಗ ಹೊರಗೆ ಬರ್ಲಿ ಹೊಲಸ್ನಂದಂತ ಬಡದಾಡ್ತಿರ್ತದೆ. ಅಂಥವು ನಮಗೆ ಉಪಯೋಗ ಆಗ್ತಾವ. ಈ ಸಂಸಾರ ಬಹಳ ನನ್ನ ಆಯುಷ್ಯ ಹಾಳು ಮಾಡ್ತದ, ನನ್ನ ಶಕ್ತಿ ಹಾಳು ಮಾಡ್ತದ. ಇದ್ರೊಳಗೆ ನಾನು ಹೆಂಗಿರ್ಬೇಕು? ಸುಮ್ಮನೆ ಕರ್ತವ್ಯ ಮಾಡೋದ್ರ ಪೂರ್ತಕ್ಕೆ ಇರ್ಬೇಕೆ ಹೊರತು ನನ್ನ ಸಾಧನ ಮಾರ್ಗ ಮೋಕ್ಷ ಅಂತ ತಿಳ್ಕೊಂಡು ಯಾರು ಇದ್ರನ್ನ ಕಿತ್ಕೊಂಡು ಬರ್ಬೇಕಂತಾರ ನಾನು ಬಂದದ್ದು ಅಂಥವ್ರ ಸಲುವಾಗಿ ಇಲ್ಲಿ ಬಂದಿರ್ತೇನೆ. ಚುಡುವಾದಾಗ ಶೇಂಗಾ ಇದ್ದಂಗೆ ಇರ್ತಾರ ಅವ್ರು, ಎಲ್ಲೋ ಒಬ್ಬೊಬ್ರು ಇರ್ತಾರ, ಸಿಗ್ತಾರ. ಒಂದನೇದ್ದು ಉದ್ಧಾರ ಆಗ್ಬೇಕನ್ನೋದು ಅವಿಪ್ಸೆ. ಎರಡನೇದ್ದು ಏನದ? ಸಮಗ್ರ ಶರಣಾಗತಿ. ಸದ್ಗುರುವಿಗೆ ಶರಣಾಗತಿ ಆಗ್ಬೇಕು. ಸಮಗ್ರ ಶರಣಾಗತಿ ಒಂದೇ ರೀತಿಲಿ ನಿಂತಲ್ಲ, ಎಲ್ಲ ರೀತಿ ತನು, ಮನ, ಧನ, ಏನೇನು ಸಮಯ ಎಲ್ಲದಕ್ಕೂ ಶರಣಾಗತಿ ಆಗ್ಬೇಕು. ಮೂರನೇದ್ದು ಏನಾಗಬೇಕಪ್ಪ ಅಂತಂದ್ರೆ, ಒಬ್ಬ ಗುರು ಒಬ್ಬ ಶಿಷ್ಯನ ಜೊತೆಗೆ ಯಾವಾಗ್ಲೂ ಇರ್ಲಕ್ಕಾಗಂಗಿಲ್ಲ. ಸತತ ಪ್ರಯತ್ನ. ಗುರು ಎಲ್ಲಿ ಸಿಗ್ತಾನ, ಯಾವಾಗ ಸಿಗ್ತಾನ, ಭೇಟಿ ಆಗ್ಬೇಕು, ಜ್ಞಾನ ಪಡ್ಕೋಬೇಕು. ಒಂದು ಮೊಬೈಲ್ನಾಗ ಈಗಂತೂ ಮೊಬೈಲ್ ಬಂದ್ಬಿಡೋದು, ಯಾರು ಎಲ್ಲಿ ಹಾಕಿರಲ್ಲ, ಒಬ್ಬರಿಗೊಬ್ಬರು ಕಾಂಟ್ಯಾಕ್ಟ್ ಮಾಡಿ ಕೇಳಬೇಕು, ಹೇಳಬೇಕು. ದಿನ ಬೆಳಗ್ಗೆ 5:15 ನಮ್ಮದು ಪ್ರವಚನ ಇರ್ತದ. ಗೂಗಲ್ ಮೀಟ್ ಲಿಂಕ್ ಕೊಟ್ಟಿನಿ ನಮ್ಮ ವೀರಭದ್ರ ಗುರುಗಳಿಗೆ, ಅದು ಲಿಂಕ್ ತಗೋರಿ, ಮುಂಜಾನೆ ಜಾಯಿನ್ ಆಗ್ರಿ. ನಮ್ಮಂಥವ್ರು ಒಂದು 10-12 ಮಂದಿ ಅದ್ರಾಗ ಮಾತಾಡ್ತಿರ್ತಾರ. ನಾನು ಯಾವಾಗ ಒಂದ್ಸಾರಿ ಬರ್ತಿರ್ತೀನಿ, ಮತ್ತೆ ಒಂದೊಂದು ಸಾರಿ ಬರ್ತೀನಿ, ಒಂದೊಂದು ಸಾರಿ ಬರಲ್ಲ. ಎಲ್ಲ ಏನೇನು ಹೇಳ್ಬೇಕೆಲ್ಲ ಹೇಳಿ ಸಾವಿರಾರು ಪ್ರವಚನಗಳು ಇದ್ರಾಗ ಮಾಡಿರ್ತೀವಿ. ಅವು ಆದ್ರೂ ಹಿಂದಿನೂ ಕೇಳ್ರಿ, ಪ್ರತಿನಿತ್ಯ ಏನಾಗ್ತದ ಅವನು ಕೇಳ್ರಿ. ಇದೇ ರೀತಿ ಮಾಡಿಕೊಂಡು ನೆಕ್ಸ್ಟ್ ಸತತ ಪ್ರಯತ್ನ ಮಾಡಬೇಕು. ನಾನು ಸತತ ಪ್ರಯತ್ನ ಮಾಡೋದು ನನ್ನ ಕೈಯಾಗದ. ಇದರಂದು ಕಿತ್ಕೊಂಡು ಪಾರಾಗಿ ನಾ ಮೋಕ್ಷ ಹೊಂದಬೇಕನ್ನೋದು ನನ್ನ ಕೈಯಾಗದ. ಗುರುವಿಗೆ ಶರಣಾಗತಿ ಆಗದ ನನ್ನ ಕೈಯಾಗದ. ಇವು 3 ಮಾಡಿ ನನ್ ಕೂಡ್ಲೇನೆ ಎಲ್ಲದೋ ಪರಮಾತ್ಮ ಬಾ ಅಂತೇಳಿ ಕರೆದ್ರೆ ಅವ ಬರಂಗಿಲ್ಲ. ನಿಮ್ಮ ಚಾಟಿ ಏಟಿಗೆ ಅವ ಬರವಲ್ಲ. ನೀವು ಪರಿಶುದ್ಧ ಆದಾಗ ಅವ ತಾನೇ ಬರ್ತಾನ. ನೀವು ಕರೆದಾಗ ಬರವಲ್ಲ. ಅವ ಬರ್ಬೇಕಂತ ಕಾಯ್ಲಕತ್ತಾನ. ನಾವು ಸ್ವಚ್ಛ ಆದ್ರೆ ಬರ್ತಾನ, ನಾವು ಸ್ವಚ್ಛ ಆಗಲಿಲ್ಲ ಅಂದ್ರೆ ಬರಂಗಿಲ್ಲ. ನಮ್ಮಲ್ಲಿ ಇನ್ನ ಯಾಕೆ ಬರಲ್ರಿ? ಒಳಗೆ ಆತ್ಮ ಅದನಂತಾನ. ನಿಮ್ಗೆ ಯಾಕೆ ಅನುಭವ ಆಗಲ್ದು? ನಮ್ಗ ಒಂದ್ ಸ್ವಲ್ಪ ಒಳಗಿದ್ರೆ ಅನುಭವ ಆಗ್ಬೇಕಿತ್ತಲ್ಲ. ಕಣ್ಣಲ್ಲೇ ಎಷ್ಟೊಂದು ವಿಷಯಗಳು ನೋಡಿನಿ, ಕಿವಿಲೆ ಎಷ್ಟೋ ಕೇಳಿನಿ. ಅವ ಒಬ್ಬ ಯಾಕೆ ನಮಗ್ ಗೊತ್ತಾಗಲ್ಲಾಗ್ಯಾನ? ಅವ ಶುದ್ಧ ಇದ್ರೆ ಬರ್ತಾನ. ಈ ಕನ್ನಡಿ ಮುಂದೆ ಹೋಗಿ ನಿಂತೀರಿ, ಒಳಗೆ ಆತ್ಮ ಅದನ. ಕನ್ನಡಿ ಮುಂದೆ ಹೋಗಿ ನಿಂತೀರಿ, ಅವ ಕನ್ನಡಿ ಹೊಲಸಿತ್ತಂದ್ರೆ ಹೆಂಗ್ ಕಾಣ್ತದೆ ನಿಮ್ಮ ಮುಖ? ಕನ್ನಡಿ ಹೊಲಸಿತ್ತಂದ್ರೆ ನಿಮ್ಮ ಮುಖ ಸ್ವಚ್ಛ ಕಾಣ್ತದೇನ್ರಿ? ಅದ್ರಾಗ ಒಂದನೇದ್ದು ನಿಮ್ಮ ಮನಸ್ಸು ನಿರ್ಮಲವಾಗಿರ್ಬೇಕು, ಸ್ವಚ್ಛ ಇರ್ಬೇಕು. ಎರಡನೇದ್ದು ಏನಿರ್ಬೇಕು? ಕನ್ನಡಿ ಸ್ವಚ್ಛದ, ಅಳ್ಳಾಡ್ಲಕತ್ತದ. ಕನ್ನಡಿ ಅಳ್ಳಕತ್ತ ಕಾಣಿಸ್ತದೇನು? ಚಂಚಲದ. ಇದು ತಿಲ್ಲ, ಅದು ತಿಲ್ಲ, ಅಲ್ಲಿಗೋಲೆ, ಇಲ್ಲಿಗೋಲೆ, ಅದು ಮಾಡ್ಲೆ, ಇದು ಬೇಡ್ಲೆ, ಅದಕ್ಕೆ ಕೇಳಲೆ, ಇದು ಬರೀ ಹೊರಗಿಂದ್ರಾಗೆ ಅದು. ಚಂಚಲಿದ್ದಾಗ ಇದು ಹೆಂಗೆ ಕಾಣಿಸ್ತದ? ಆತ್ಮ ನಿಮಗ ಅದು ನಿಶ್ಚಲ ಆಗ್ಬೇಕು. ಗುರುವಿನ ಕೃಪೆಯಿಂದ ಶ್ರವಣ ಮಾಡಿ 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 ಮನಸ್ಸು ನಿಶ್ಚಲ ಆಯಿತು ಅಂತಂದ್ರೆ ಆವಾಗ ನಿಮ್ಮ ಮುಖ ಕಾಣ್ತದೆ. ಮನಸ್ಸು ನಿರ್ಮಲ ಅದ, ನಿಶ್ಚಲ ಅದ. ಮ್ಯಾಲೆ ಟವೆಲ್ ಹಚ್ಚಿರಿ, ಹೆಂಗ್ ಕಾಣ್ತದದು? ಸ್ವಚ್ಛ ಮನಸ್ಸದ. ಮ್ಯಾಲೆ ಟವೆಲ್ ಹಚ್ಚಿದ್ರೆ ಕಾಣ್ತದೇನ್ರಿ? ಟವೆಲ್ ತೆಗಿಬೇಕಲ್ಲ. ಯಾವ್ದದು ಟವೆಲ್ಲು ಅಂತಂದ್ರೆ ಅಸತ್ವ ಪಾದಕ ಆವರಣ, ಅಭಾನ ಪಾದಕ ಆವರಣ ಅಂತ 2 ಆವರಣ ಅದಾವ. 2 ಟವೆಲ್ ಹಚ್ಚಿರ ಅದ್ರ ಮೇಲೆ. ಸ್ವಚ್ಛದ ಕನ್ನಡಿ, ನಿಶ್ಚಲ ಅದ. ಮ್ಯಾಲ 1-2 ಪದರ್ ಹಚ್ಚಿರಿ. ಏನಂತಂದ್ರ ಪರಮಾತ್ಮ ಅದನ ಇಲ್ಲ ಅನ್ನೋದು ಗ್ಯಾರಂಟಿ ಅಲ್ಲ. ಇದೇ ಸಮಸ್ಯೆ. ಎಲ್ಲ ಅನುಕೂಲ ಇದ್ದಾಗ ಪರಮಾತ್ಮ ಚಲೋ ಇಟ್ಟ ನಮಗ. ಪರಮಾತ್ಮ ಏನ್ ಗೊತ್ತದ? ಮಣ್ಣು ಗೊತ್ತದ ಪರಮಾತ್ಮಂದು. ಮತ್ತೊಂದ್ ಸ್ವಲ್ಪ ಅನುಕೂಲ ಆಯ್ತಂದ್ರೆ ಅವ ಎಲ್ಲಾನ ರೀ ಪರಮಾತ್ಮ, ಅವ ಇದ್ದರೆ ನಮ್ಮ ಹಣೆ ಬರ ಹಿಂಗೆ ಯಾಕಾತಿತ್ತು.
ಆದಂತ ಏನಾರ ಪಕ್ಕ ಅದೇನು ಅವ ಅದನ್ನ ಅಂತ ಯಾವಾಗ ನಿಮ್ಗೆ ಗೊತ್ತಾಗ್ತದ ಒಂದು ಪದರ ಹೋಗ್ತದ. ಅದಕ್ಕೆ ಆವರಣ ಅಂತಾರೆ. ಆವರಣ ತೆಗೆಯೋದಕ್ಕೆ ಗುರು ಬೇಕಾಗ್ತಾನ. ಅವ ಅದನ ಅನ್ನೋದಕ್ಕ ಹೆಂಗ ಅಸತ್ವ ಪಾದಕ ಆವರಣದಿಂದ ಏನಾಗ್ತದಂದ್ರೆ ಸಮಾಧಾನ ಆಗ್ತದೆ, ಶಾಂತಿ ಆಗ್ತದೆ, ನೆಮ್ಮದಿ ಆಗ್ತದೆ. ಅದನ ಅಂತಂದ್ರೆ ಸಮಾಧಾನ ಆಗ್ತದೆ. ಈಗ ನಿಮ್ಮೊಂದು ಕೂಸ ಇಲ್ಲ ಆಡ್ಲಕತ್ತಿತ್ತ, ಅಲ್ಲಿ ಯಾರ್ದೋ ಮನೆಗೆ ಹಿಂಗೆ ಆಡ್ಕೋತ ಹೋಗಿ ಯಾರ್ದೋ ಮನೆಗೆ ಒಂದು ಕೂತು ಊಟ ಮಾಡ್ತೀರ, ಅದು ಉಂಡು ಮಕ್ಕೊಂಡ್ಬಿಟ್ಟದು. ಹುಡುಕೆ ಎಲ್ಲಿ ಸಿಗಲ್ಲಾಗ್ಯದ, ಪರೇಶಾನ್ ಆಗಿಬಿಟ್ರಿ. ಕೂಸ್ ಕಳೆದದ, ಗಾಡಿ ಕಳೆದದ, ಎತ್ತು ಕಳೆದದ, ಏನೋ ಒಂದು ಪರೇಶಾನ್ ಆಗ್ತಿರ್ತೀರಿ. ಯಾರೋ ಒಬ್ರು ಆಪತ್ತು ಬಂದವ್ರು ಬಂದು, ಯಾಕ್ರಿ ಮುಖ ಯಾಕೆ ಸಣ್ಣ ಮಾಡ್ಕೊಂಡಿರಿ, ಏನಾಗ್ಯದ? ಇಲ್ರಿ ನಮ್ಮ ಕೂಸು ಹಿಂಗೆ ಹೋಗ್ಯದ, ಏನು ಮಾಡ್ಬೇಕು, ಸಿಗೋವಲ್ಲ, ಬೆಳಿಗ್ಗೆಯಿಂದ ಹುಡುಕ್ಲಿಕ್ಕತ್ತೀವಿ. ಎಲ್ಲಿ ಇಲ್ಲಿ ಬಿಡ್ರಿ, ಅದು ಕೂಸು ಅಲ್ಲಿ ಅವ್ರ ಮನ್ಯಾಗ ಅವೆಲ್ಲ ಹುಡುಗರ ಸಂಗಟ ಆಡ್ಲಿಕ್ಕತ್ತಿತ್ತು, ಅವ್ರ ಹೆಣ್ಮಕ್ಳು ಊಟ ಮಾಡ್ತಾರ, ಉಂಡು ಅವ್ರ ಮನೆಗೆ ಮಕ್ಕೊಂಡದ್ರಿ. ನೀವು ಕೂಸಿನ ನೋಡಿರೇನು? ಇಲ್ಲ. ಆದ್ರೂ ನಿಮ್ಗೆ ಸಮಾಧಾನ ಆಯ್ತಾ? ಇಲ್ಲ. ಮತ್ತೊಂದು ಕೂಸು ಅದ ಅಂತ ಕೇಳಿದ್ರೆ ನಿಮ್ಗೆ ಸಮಾಧಾನ ಆಗ್ತದೆ. ಪರಮಾತ್ಮ ಅದನ್ನ ಅಂತಂದ್ರೆ ಯಾಕೆ ಸಮಾಧಾನ ಆಗಂಗಿಲ್ಲ? ಸರ್ವಶಕ್ತ, ಸರ್ವಜ್ಞ, ಸರ್ವಕರ್ತೃ ಅಂತ ಅದನ ಅನ್ನೋದು ಒಂದು ಅದನ ಅನ್ನೋದು ಗಟ್ಟಿಯಾಗಿ ನಮ್ಮೊಳಗೆ ಬರ್ಬೇಕು. ಬಿದ್ದು ಕೈಕಾಲು ಮುರಿದು ಅಂದ ಕೂಡಲೇ ದೇವರೆಲ್ಲ ಅದನಂತ ಏನೋ ಆಗ್ತಿರ್ತಾವ ಜೀವನದಾಗ, ಅವಾಗ ದೇವರೆಲ್ಲ ಅದನ್ನಂತೀವಿ ನಾವು. ಅರೆ ಬೀಳ್ತೀವಿ, ಹೇಳ್ತೀವಿ, ಅವಾಗ ದೇವ್ರಿಲ್ಲ ಅಂತೀವಲ್ಲ. ಈಗ ದೇವರ ಕೈಕಾಲು ಅದಕ್ಕೆ ಮುರಿದ? ಅವನ್ ಇಚ್ಛೆಯಿಲ್ಲದೆ ಒಂದು ಆಗಂಗಿಲ್ಲ. ಈಗ ಇದು ಟೇಬಲ್ ಅದಲ್ರಿ, ಇದು ಮೊದಲು ಹೆಂಗಿತ್ತು? ಹಿಂಗಿತ್ತ ಮೊದಲು ಇದು ತಯಾರಾದ ಫ್ಯಾಕ್ಟ್ರಿಯಾಗ? ಇದು ಹೆಂಗಿತ್ತು? ತಗಡ ಇತ್ತಿಲ್ಲ, ಅದು ಇಲ್ಲ ಅಂದು ಇದನ್ನು ಬಡದು ಕಾಸಿ ಅದಕ್ಕೊಂದು ರೂಪ ಕೊಟ್ಟರೆ ಇಲ್ಲ. ಅದರಂಗೆ ಇದಕ್ಕೂ ಬಡ್ದು ಹೊಡೆದು ಏನೋ ಮಾಡಿ ಒಂದು ರೂಪ ಕೊಡೋದನ್ನು ಮುಂದೆ ಇದಕ್ಕೆ ಏಟ್ ಹಾಕಿ, ಮೂರ್ತಿಗಳಿಗೆ ಏಟ್ ಹಾಕಿ 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 ಮೂರ್ತಿ ಮಾಡ್ತಾನ. ಏಟ್ ಹಾಕ್ಲಾರ್ದೆ ಮೂರ್ತಿ ಹೆಂಗಾಗ್ತದ? ಅದಕ್ಕೆ ಇಲ್ಲಿ ಪರಮಾತ್ಮ ನನಗೆ ಏಟ್ ಹಾಕ್ಲಕತ್ತಾನ, ತೊಂದರೆ ಕೊಡ್ಲಕತ್ತಾನ ಅಂತಂದ್ರೆ ಅದು ನಾ ಕಷ್ಟ ಅಂತಲ್ಲ, ನನಗೊಂದು ಒಳ್ಳೆ ರೂಪ ಕೊಡ್ಲಕತ್ತಾನ ಅಂತ ತಿಳ್ಕೋಬೇಕು. ಕಡೆಗೆ ಜೀವನೇ ಹೋಲಕತ್ತದ ಅಂತಂದ್ರೆ ಸಾಯಗಳಬೇಕನ್ರಿ? ನಿಮ್ದು ಹಳಿ ಸೀರೆ ಬಿಸಾಕದಕ್ಕೆ ಕಳ್ತಿರೇನು? ಹಳಿ ಅಂಗಿ ಬಿಸಾಕ ಕಳ್ತಿರೇನು? ಸೀರೆಗಳು ಗಂಟು ಕಟ್ಟಿ ಕಟ್ಟಿ ಕಟ್ಟಿಟ್ರಿ, ಉಡ್ಲಕ್ ಮನಸ್ಸಿಲ್ಲ, ಇಡ್ಲಕ್ ಜಾಗ ಇಲ್ಲ. ಅದ್ರಂಗೆ ಇವು ಶರೀರಗಳು ಎಸೋ ಇಟ್ಟು ಬಂದೀವಿ ನಾವು. ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಸ್ಟಾಕ್ ಅವ. ಅದು ಬಿಸಾಕಾಗಿ ಯಾರಿಗಾರ ಕೊಡೋ ಟೈಮ್ನಾಗ ದುಃಖ ಆಗ್ತದೇನು ನಿಮ್ಗ? ಅದು ಹೊಯ್ತಂದ್ರೆ ಇನ್ನೂ ಒಂದು ಹೊಸ ಸೀರೆ ಬರ್ತದ. ಹಳಿ ಅಂಗಿ ಹೊಯ್ತಂದ್ರೆ ಹೊಸ ಅಂಗಿ ಬರ್ತದ. ಮರಣವೇ ಮಹಾನವಮಿ ಅಂದ್ರೆ ಶರಣರು ಹೋಲ್ಬಿಡೋದು. ಏಟ್ಯಾಕೆ ಹುಳ ಬೀಳಲಕ್ಕ, ಕೊಳೆಲಕ್ಕ, ನಾರಲಕ್ಕ, ಅದರಾಗೇ ಇರಬೇಕು. ಅದಕ್ಕೆ ರಿಪೇರಿ ಮಾಡ್ಬೇಕು. ಅದು ಎದಕ್ಕೆ ಹೋಲ್ಬಿಡೋದು? ಇದ್ರ ಮೇಲೆ ಮೋಹ ಕಳ್ಕೋಬೇಕು. ಇದ್ರ ಮೇಲೆ ಇವೆಲ್ಲ ಅನುಭವಕ್ಕೆ ಬರ್ಬೇಕು. ಸುಮ್ಮನೆ ಈಗ ಹೇಳಿದ ಕೂಡಲೇ ಏನೋ ಹೇಳಕತ್ತ ನಡಿ ಇದ್ದ ಶರೀರವನ್ನು ಬಿಟ್ಟು ಏನ್ ಮಾಡಮೋ ಅನ್ನಿಸ್ತಿರ್ತದ. ಇದು ನಿಮ್ಗೆ ಅನುಭವಕ್ಕೆ ಬರ್ಬೇಕಾದ್ರೆ ಇದಕ್ಕೆ ಬಹಳ ಸಮಯ ಕೊಡ್ಬೇಕು. ಎಂದೋ ಒಂದಿನ ಬಂದ್ಕೆ ಹಿಂಗೆ ಕೇಳ್ತೀವಿ ಅಂದ್ರೆ ಆಗಂಗಿಲ್ಲ. ಅದಕ್ಕೆ ಸತತ ಪ್ರಯತ್ನ, ಪರಮಾತ್ಮನ ಕಾರುಣ್ಯ ಆದಾಗ ನಮಗೆ ಮೋಕ್ಷ. ಅದಕ್ಕೆ ಏನ್ರಿ ಹಿಂಗೆ ಹೇಳ್ಕೊತ ನೀನು ಭಾಳ ಚಂದ ಹೇಳಿರತ್ ಇವತ್ತು ಕರೆದ್ರಿ, ಇವತ್ತು ಹಿಂಗೆ ಮತ್ತೇನೋ ಚಾಲು ಮಾಡಿಬಿಟ್ರಿ. ಇದು ಹಿಂಗೆ ಏಸ್ ದಿನ ಹೇಳ್ಬೇಕು, ಏಸ್ ದಿನ ಕೇಳಬೇಕು ಅಂದಾಗ ಗುರುಗಳಂದ್ರಂತ ಏಸ್ ದಿನ ಅಂತ ಒಂದು ಲಿಮಿಟ್ ಎಲ್ಲದಕ್ಕೂ ಕೇಳಿರಿ. ಹಿಂಗೆ ಊಟ ಏಸ್ ದಿನ ಮಾಡಬೇಕು, ನಿದ್ದೆ ಏಸ್ ದಿನ ಮಾಡಬೇಕು, ಊಟ ಏಸ್ ದಿನ, ಉಸಿರು ಎಷ್ಟು ಸಾರಿ ಆಡಿಸ್ಬೇಕು. ಒಂದು ದಿನಕ್ಕೆ 24 ತಾಸಿನಾಗ 21,600 ಸಾರಿ ಉಸಿರು ಆಡಿಸ್ತಾರೆ. ಪ್ರತಿ ಉಸಿರು ಯಾರಪ್ಪಂದು? ಪರಮಾತ್ಮಂದು. ಹೌದಾ? ಅಲ್ಲ. ಮತ್ತು ಆ ಉಸಿರಿಗೆ ಅವನಿಗೆ ನೆನೆಸ್ಬೇಕಾ ಬೇಡ? ಒಂದು ಕೆಲಸ ಮಾಡಿ, ನೀವು ಎಷ್ಟು ಸಾರಿ ಪರಮಾತ್ಮನ ನೆನೆಸ್ತೀರಿ ಅಷ್ಟೇ ಉಸಿರಾಡ್ತೀರಿ. ಓಂ ನಮ ಶಿವಾಯ ಅಂತ 21,600 ಸಾರಿ ಅಂದ್ರೆ ಅದು ಪರ್ಫೆಕ್ಟ್ ಆಗಿ ಪರಮಾತ್ಮಗೆ ನೆನೆಸ್ದಂಗ. ಇಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ಸಾರಿ ದಿನ ಒಂದು 5 ಸಾರಿ ಅಂತೀರ ಓಂ ನಮ ಶಿವಾಯ, ಅಷ್ಟೇ ಉಸಿರಾಡ್ತೀರಿ. ಉಳಿದು ಉಸಿರೆಲ್ಲ ವೇಸ್ಟು. ನೀವು ತಿಂದ ಅನ್ನ ವೇಸ್ಟು, ಕುಡಿದ ನೀರು ವೇಸ್ಟು, ಬದುಕಿದ ಭೂಮಿ ಮನಿ ಎಲ್ಲ ವೇಸ್ಟ್. ಅವನಿಗೆ ನೆನೆಸಲಾರದು ಮಾಡಿದ ಎಲ್ಲ ಆಯುಷ್ಯ ವೇಸ್ಟ್. ಅದಕ್ಕೆ ಪರಮಾತ್ಮನನ್ನು ಎಷ್ಟು ನೆನೆಸ್ಬೇಕು ಅಂದ್ರೆ ನಾವು ಏನು ಹೇಳ್ತೀವಿ ಎಲ್ಲ ಪುಕ್ಷಟೆ ಭಾಗ್ಯ. ನೀವೇನಾರಕ್ಕೆ ಹೇಳಿದ್ರೆ ರೊಕ್ಕ ಕೊಟ್ಟು ಕೇಳ್ಬೇಕು, ಕಾಣಿಕೆ ಕೊಟ್ಟು ಕೇಳ್ಬೇಕು. ಅವಾಗ ಏನಾರ ಕಾಣಿಕೆ ಕೊಟ್ಟು ಕೇಳಂದ ಕಿಶದ ಕೈ ಹಾಕೋತಾನ, ಏನೂ ಇಲ್ಲ.
ಮತ್ತೊಂದ್ಸಾರಿ ಬರ್ತೀನಪ್ಪ, ಏನಾರ ಕಾಣಿಕೆ ತಗೊಂಡು ಬಂದು ಕೇಳ್ತೀನಿ. ಮನೆಗೆ ಹೋಗ್ತಾನ. ನಾಳೆಗೆ ಗುರುಗಳ ಬಳಿ ಹೋಗ್ಬೇಕಾಗ್ಯದ, ಇದು ಹಿಂಗೆ ಸತ್ಸಂಗ, ಇವ್ ಹಿಂಗೆ ಕೊರಿತಿರ್ತಾನ, ನಾವು ಎಷ್ಟು ದಿನ ಕೇಳ್ಬೇಕಿದು, ಕರ್ರ 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 ಕಿರಿಕಿರಿ ಒಂದು ಎಷ್ಟು ದಿವಸ ಅದ ಕೇಳ ಅಂತ. ಅವಾಗ ಮನೆಗೆ ಹಾಕಿನೂ ಹುಡುಕ್ತಾಳ. ಕೆತ್ತಿ ತಿನ್ನೋ ಬಡತನ, ಹುಡುಕಾಡಿದ್ರೆ ಒಂದು ಬೊಗ್ಸಿ ಹಿಟ್ಟಿರ್ತದ. ಅದಿಷ್ಟು ಹಿಟ್ಟು ಇಷ್ಟೇ ಅದ್ರಿ, ಮನೆಗೆ ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಇದು ಈಟ ಹಿಟ್ಟದ. ಆಯ್ತು, ಭಾಳ ಚಲೋ ಆಯ್ತು ತಾ. ಅದೇ ತಗೊಂಡು ಟವೆಲ್ನ ಕಟ್ಕೋತಾನ. ಹೆಂಡತಿಗೆ ಹೇಳ್ತಾನ, ನೀನು ನಡಿ ಹೋಗಮ್ಮ. ಆಕೆ ನನಗೆ ಅದಕ್ಕೆ, ನೀನು ಗುರು, ನೀನು ಶಿಷ್ಯ, ನೀ ಏನು ಮಾಡ್ತಾವ, ಇವು ಮನೆಗೆ ಇರವೇ ಹಿಂಗೆ ಇಜ್ಜೋಡು. ಒಂದು ಗಂಡು ಹೋದ್ರೆ ಹೆಂಡತಿ ಬರಲ್ಲ, ಹೆಂಡತಿ ಹೋದ್ರೆ ಗಂಡು ಬರಲ್ಲ. ಅದಕ್ಕೆ ಇಬ್ರು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಕುದಿಸುವಂಗೆ. ಪರಮಾತ್ಮನಿಗೆ ಹಿತ ಆಗ್ಬೇಕಾದ್ರೆ ಇಬ್ರು ಕೂಡಿ ಬಂದ್ರೆ ಹಿತ ಆಯ್ತು. ಈ ಒಂದು ಎತ್ತೆರಿ ಇರ್ತದ, ಒಂದು ಕೋಣ ಕೆರೆ ಹೇಳ್ತಿರ್ತದೆ. ಈಗ ನಾವು ಈ ಕಡೆ ನೀವು ಬರ್ಬೇಕಾದ್ರೆ ಜಗ್ಗಿತಿರ್ತೀರ, ಮತ್ತೊಂದೇನೋ ಹೇಳ್ತಿರ್ತಾನೆ, ಆಕೆ ಏನೋ ಮಾಡ್ತಿರ್ತಾರೆ, ಇವ್ ಒಂದು ಮಾಡ್ತಾರೆ. ಹಿಂಗಾಗಿ ಇದ್ರೊಳಗೆ ಸಮಸ್ಯೆನೇ ಭಾಳ ಆಗ್ತದೆ. ಅದ್ರ ಸಲ ನೀನು ನಡಿ ಅನ್ನೋನ ಆಕೆ ಯಾಕೋ ಸ್ವಲ್ಪ ಹಿಂದೇಟ್ ಆಗ್ತಾಳ, ಆದ್ರೂ ಬೆದರಿಸ್ತಾನ, ಬರ್ತಾಳ. ಮತ್ತು ನೀನು ಏನಾರ ಕಟ್ಕೋ, ಮತ್ತು ಗುರುಗಳು ಏನು ತಂದಿದೆ ಅಂತ ಕೇಳಿದ್ರೆ ಏನು ಮಾಡ್ತೇನೆ, ಏನು ತಂದಿದ್ದು ಏನು ಮಾಡ್ತೇನೆ ಅಂತಂದ್ರೆ ಇನ್ನೇನು ಮಣ್ಣು ಅಂತಾಳೆ. ಎಲ್ಲ ಕಲಸೆ ಆಗ್ಯದ ಮನ್ಯಾಗ, ನಾನೇನು ಮಾಡಲಿ. ಭಾಳ ಚಲೋ ಆದ್ಮಿ ನೋಡು, ಗುರುಗಳ ಕೈಯಾಗ ನುರ್ತಿರ್ತಾನವ ಶಿಷ್ಯ. ಒಳ್ಳೆ ವಿಷಯ ಹೇಳಿದಿ, ಮಣ್ಣ ನೀ ಸೆರಗಿನಾಗ ಮಣ್ಣೆ ಕಟ್ಕೊಂತಾನವ. ಅದೇ ಹೆಂಗಾಗ್ತದ್ರಿ, ಗುರುಗಳಿಗೆ ಮಣ್ಣು ಕೊಡೋದಂದ್ರೆ ಹೆಂಗ್ರಿ, ಕಟ್ಕೋನ ಹೇಳ್ತೀನಿ, ಗಂಡನ ಆರ್ಡ್ರ್ ಕಟ್ಕೋಬೇಕು ಅಷ್ಟೆ. ಆಯ್ತು, ಆಕಿ ಸೆರಗಿನಾಗ ಗಂಡನ ಅಂಜಿಕೆಗೆ ಮಣ್ಣು ಕಟ್ಕೋತಾಳ. ಇಬ್ಬರು ಕೂಡಿ ಹೋಗಿ ಕುಂದಿರ್ತಾರ. ಕುಂತ ಮೇಲೆ ಪ್ರಶ್ನೆಗಳು ಹಿಂಗೆ ಶಿಷ್ಯರು ಕ್ವಶನ್ ಕೇಳ್ತಿರ್ತಾರ. ಅವನ ಪಾಳಿ ಬರ್ತದ. ಬಂದ ಹೊತ್ನಾಗ ಏನಪ್ಪ ಬಂದಿದೆಲ್ಲ ಏನು ಅಂತಂದ್ರ, ಇಲ್ಲರಿ ಅವತ್ತೊಂದು ಪ್ರಶ್ನೆ ಕೇಳಿದೆ, ಇದು ಹಿಂಗೆ ಆಧ್ಯಾತ್ಮ ಸತ್ಸಂಗ ಎಷ್ಟು ದಿನ ನಡಿಬೇಕು, ಎಷ್ಟು ದಿನ ಕೇಳಬೇಕು ಅಂತ ಹೇಳಕ್ಕೆ ಒಂದು ಪ್ರಶ್ನೆ ಹಾಕಿದ್ದೆ. ಕಾಣಿಕೆ ತಗೊಂಬ ಅಂದ್ರಿ, ಅದಕ್ಕೊಂದು ಕಾಣಿಕೆ ತಂದಿನ್ರಿ. ಏನು ತಂದಿದಿ? ಹಿಟ್ಟು ತಂದಿನಿ ಅಂದಲಕತ್ತಾನ. ಗುರುಗಳಿಗೆ ಏನಾರ ರೊಕ್ಕ ಕೊಡಬೇಕು, ಹಣ್ಣು ಕೊಡಬೇಕು, ಹೂವು ಕೊಡಬೇಕು, ರೊಕ್ಕ ಏನು ನೋಡ್ಬೇಕು, ಒಂದಿಟ್ಟು ಹಿಟ್ಟು ತಂದಾನ. ಹಿಟ್ಟು ತಗೋರಿ. ದೊಡ್ಡ ಕಣ್ಣಲ್ಲೇ ಖುಷಿಲಿಂತ ಗುರುಗಳು ನೋಡ್ಲಕತ್ತಾರ. ಅದು ಹಿಟ್ಟು ಕಣ್ಣಾರೆ ನೋಡ್ಲಕತ್ತಾರ, ಖುಷಿ ಪಡ್ಲಕತ್ತಾರ. ಏನು ಅರ್ಥ ಅದಪ್ಪ ಇದ್ರೊಳಗ, ಎಂತ ಕಾಣಿಕೆ ತಂದಿದು, ಯಾಕೆ ಅಂದುತ್ತಿದಿ ನೀನು? ದೊಡ್ಡ ಅರ್ಥ ಇರೋದೇ ಕಾಣಿಕೆ ತಂದಿದಲ್ಲೋ ನೀನು ಅಂತ. ಏನು ಅರ್ಥ ಕಾಣ್ಲಕತ್ತದ್ರಿ ಅಪ್ಪ, ಈ ಬಡವೊಂದೊಂದು ಬೊಗಿಸಿ ಹಿಟ್ಟಿನಾಗ ನಿಮ್ಗೆ ಏನು ಅರ್ಥ ಕಾಣ್ಲಕತ್ತದ? ಗುರುವಿಗೆ ಎಲ್ಲ ಕಡೆ ಅರ್ಥನೇ ಕಾಣ್ತದೆ. ನೋಡ್ತಾನ, ಈ ಹಿಟ್ಟು ಏನು ಹೇಳಕತ್ತದ ಗೊತ್ತೇನು? ನಿನ್ನ ಪ್ರಶ್ನೆಗೆ ಉತ್ತರ ಹೇಳಕತ್ತದಿದು. ಈ ಹಿಟ್ಟು ಬಾಯಾಗ ಹಾಕಿದ್ರ ಗಂಟಲದಾಗ ಎಲ್ಲಿ ತನ ಇಳಿತದ ಅಲ್ಲಿ ತನ ಈ ಸತ್ಸಂಗ ಕೇಳ್ಬೇಕಂತ ಹೇಳಕತ್ತದೋ ಇದು. ಯಾವಾಗ ಗಂಟ್ಲ ಇಳಿಯೋದು ಬಂದ್ ಆಗ್ತದ ಅವಾಗ ಸತ್ಸಂಗ ಬಿಡುವಂತ. ಕಾಡಿ ತನ ಕೇಳ್ಬೇಕು, ಎಷ್ಟು ಸಾಧ್ಯ ಅದಷ್ಟು ಕೇಳ್ಬೇಕು, ಮ್ಯಾಕ್ಸಿಮಮ್ ಕೇಳ್ಬೇಕು. ಆಮೇಲೆ ಬಗಲಾಗ ಅವ್ನು ನೆನ್ಪು ಕೂತಿರ್ತಾಳೆ, ನೀನೇ ಅಂತಂದಿದೆ. ಆಕೆ ಅದು ಓಡ್ಕೊಂಡ್ಬಿಡ್ತಾಳೆ, ಮಣ್ಣು ತಂದಾಳ. ಆಕಿ ಇನ್ನಾಗ ಆಬ್ರತ್ತಾಳ, ಇದೇನಪ್ಪ ನಮ್ಮ ಪರೇಶಾನ್, ಇದು ಮಣ್ಣಿನ ಸುತ್ತಿ. ಅವಾಗ ಮಣ್ಣು ತಂದಿನಿ ಅಂತಂದ್ರೆ ಏನ್ ಮಾಡ್ಬೇಕು? ಮಣ್ಣು ತೋತಾರ ಕೈಯಾಗ, ನೋಡ್ತಾರ, ನಿನ್ ಗಂಡನ್ಕಿಂತ ದೊಡ್ಡ ಅರ್ಥ ತಂದಿದೆಲ್ಲವ ಇದಂತ. ನಂದು ಮಣ್ಣು ಏನ್ ಹೇಳಕತ್ತದ್ರಿ, ಅರ್ಥ ಅಂತಾಳಕ್ಕೆ. ಮಣ್ಣಿಗೆ ಹೋಗೋ ತನಕ, ಮಣ್ಣಾಗ ಹೋಗಿ ಮಣ್ಣಾಗ ತನಕನೂ ಸತ್ಸಂಗ ಕೇಳ್ಬೇಕಂತ ಹೇಳ್ತದ ನೋಡವ ನೀನು ಮಣ್ಣು ಅಂತ ಹೇಳ. ಕೊನೆ ತನಕ ಕೇಳ್ಬೇಕು, ಕೊನೆ ತನಕ ಕೇಳ್ಬೇಕು. ಇದು ಎಷ್ಟು ಕೇಳಿದ್ರು ಕಡಿಮೆ, ಎಷ್ಟು ಕೇಳಿದ್ರು ಕಡಿಮೆ. ಕೇಳ್ಕೊತಿರ್ಬೇಕು, 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 ಕೇಳ್ಕೊತಿರ್ಬೇಕು. ನಮ್ಮ ಸಮಯಾಚಾರಿ ಏನಂತ ಇಲ್ಲಿ ಪಟ್ಟ ತೆಗೆದ್ಬಿಡ್ತಾನ. ನಿಮ್ ಸಮಯ ಆಗಿತ್ತಂದ್ರೆ ಇವರು ಗುರುಗಳು ಇವತ್ತೇನು ಹೇಳಿದ್ರು ಅಂತಂದ್ರೆ ಅತ್ಯಂತ ಹೇಳೋದು ಸಾಕಷ್ಟು ಅದ. ನೀವು ಕುಂತದ್ದು ಸಮುದ್ರ ಮುಂದೆ ಕೂತೀರಿ, ಸಣ್ಣದೊಂದು ಚಂಬು ತಗೊಂಡು ಕೂತೀರಿ. ಇದು ವಿಚಾರ ಸಾಗರ. ಈ ನಿಮ್ ಚಂಬುಲಿಂತ ಇದೆಲ್ಲ ಹಿಡ್ಕೊಳಕ್ಕಾಗಂಗಿಲ್ಲ. ನೀವು ಆ ಸಮುದ್ರ ದಂಡಿಗೆ ಬಂದು ಕುಂತು 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 ಕೂತ ಸಮುದ್ರ ನಿಮ್ಮದು ಮಾಡ್ಕೋಬೇಕು. ಅವಾಗೆ ನಿಮ್ಗೆ ಏನಾಗ್ತದ, ಅದು ಸಮುದ್ರ ನಿಮ್ಮ ವಶ ಆಗ್ತದೆ. ಅಲ್ಲಿ ತನಕ ಯಾವಾಗಾರ ಬಂದು ಮಾಡಿದ್ರೆ ಏನಾಗ್ತದ, ಬಟ್ಟನಾಗ ನೀರಾಗಿ ಹಿಂಗೆ ಬಟ್ಟೆ ಎದ್ದು ಚೀಪಿದಂಗೆ ಅಷ್ಟೇ. ನಾ ಏನು ಹೇಳ್ಬೇಕನ್ನೋದು ಪೂರ್ತಿ ಹೇಳಕ್ಕಾಗಲ್ಲ, ನೀವೇನು ಕೇಳ್ಬೇಕನ್ನೋದು ಪೂರ್ತಿ ಕೇಳಕ್ಕಾಗಂಗಿಲ್ಲ. ಇನ್ನು ಈಗ ಗುರುಗಳು ಹೇಳಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಮಾತು ಹೇಳಿ, ಅವಿಭಕ್ತ ಕುಟುಂಬ ಬಹಳ ಮುಖ್ಯ. ಅದು ಮದುವೆ ಮಾಡ್ಕೊಂಡು 1-2 ವರ್ಷ 3 ವರ್ಷನಾಗ ಪಟ್ಟಂತ ಗಂಡ ಹೆಂಡತಿ ಹೊರಗೆ ಹೋಗ್ತಾರಲ್ಲ, ಅಲ್ಲಿ ಏನು ಸಮಸ್ಯೆ ಆಗ್ತದಂತಂದ್ರೆ, ತನ್ನ ತಂದೆ
ಅಜ್ಜನ ಸಂಗಟ ಹೆಂಗೆ ನಡ್ಕೋತಾನ ಅದು ಅವನಿಗೆ ಗೊತ್ತೇ ಆಗಲ್ಲ. ತನ್ನ ತಾಯಿ ತನ್ನ ಅತ್ತಿ ಸಂಗಟ ತನ್ನ ತಾಯಿ ಸಂಗಟ ಹೆಂಗೆ ನಡ್ಕೋತಾಳ ಅದನ್ನು ಅವಕ್ಕೆ ಗೊತ್ತಾಗಲ್ಲ. ಅವಕ್ಕೇನು ಲೈವ್ ಡೆಮೋ ಇಲ್ಲ, ಟಿವಿಯನ್ನು ಡೈಲಾಗ್ ನೋಡಿಕೆ ಟಿವಿಯನ್ನು ಡೈಲಾಗ್ ಹೊಡಿತಾವ. ಸಂಸ್ಕೃತಿ ಇಲ್ಲ, ಮನೆಯಾಗಿಂದ ಎಲ್ಲ ಒಟ್ಟು ಡಿಸ್ಕನೆಕ್ಟ್. ಒಂದು ಹೆಣ್ತಿನ ಕರ್ಕೊಂಡು ಮನಿ ಹೊರಗೆ ಹೋಗಿ ಮನಿ ಮಾಡಿ ಬಿಟ್ಟೇವಂತಂದ್ರೆ ಹಿಂದಿಲಿಂತ ಎಷ್ಟೋ ಜನ್ಮದ ಸಂಸ್ಕಾರ ಕಟ್ಟಾಗಿ ಹೋಗ್ಬಿಡ್ತು. ಕಟ್ಟಾಗಿ ಅದು ಆದಿಮಾನವನ ಕಾಲಕ್ಕೆ ಬರ್ತದೆ. ನಿಮ್ಮ ಮಗ ಅಪ್ಪನ ಸಂಗಟ ಹೆಂಗ್ ನಡ್ಕೋಬೇಕನ್ನೋದು ಅದಕ್ಕೆ ಗೊತ್ತಾಗಲ್ಲ, ಅಮ್ಮನ ಸಂಗಟ ಹೆಂಗ್ ನಡ್ಕೋಬೇಕಂತ ಗೊತ್ತಾಗಲ್ಲ. ಅದ್ರ ಕಣ್ಣೆದ್ರ ಅಪ್ಪ ಮಗ ನಡ್ಕೊಳ್ಳೋದು ಕಣ್ಣೆದ್ರ ಕಾಣಂಗಿಲ್ಲ, ಅತ್ತಿ ಸೊಸಿ ನಡ್ಕೊಳ್ಳೋದು ಕಾಣಂಗಿಲ್ಲ, ತಾಯಿ ಮಗಳು ನಡ್ಕೊಳ್ಳೋದು ಕಾಣಂಗಿಲ್ಲ, ಪ್ರೀತಿ ಅಂದ್ರೆ ಗೊತ್ತಿಲ್ಲ, ಗೌರವ ಅಂದ್ರೆ ಗೊತ್ತಿಲ್ಲ. ಆದಿ ಮಾನವನಂಗ ಅಡ್ಡಾಡಿ ಮಕ್ಕಳಾಗ್ತವೆ. ಮುಂದಿನ ನಿಮ್ಮ ಸಂತಾನಕ್ಕ ಬುದ್ಧಿ ಕೆಡಿಸಂತ ಕೆಲಸ ಅದು. ನಿಮ್ಮ ಬುದ್ಧಿ ಕೆಡಿಸ್ಕೊಂಡು ಇಡೀ ಸಂತಾನ ಹಾಳು ಮಾಡ್ತೀವಿ. ಅದಕ್ಕೆ ಎಷ್ಟೇ ಕಷ್ಟ ಆಗಲಿ ಅದರಾಗೆ ಹೊಂದ್ಕೊಂಡು ಹೋಗಿ ಆ ಸಂಸ್ಕಾರ ಸಂಸ್ಕೃತಿ ಒಳಗೆ ಬೆಳೆಸಿದ್ರೆ ಅವಿಭಕ್ತ ಕುಟುಂಬ ಬಹಳ ದಿವಸ ಇರಂಗಿಲ್ಲ. ಸ್ವಲ್ಪ ದಿವಸ ಸಮಸ್ಯೆ ಇರ್ತದೆ, ಆಮೇಲೆ ಮತ್ತೆ ಪರಿಹಾರ ಆಗ್ತದೆ. ಅದನ್ನೇ ದೊಡ್ಡದು ಮಾಡ್ಕೊಂಡು ಸೆಪರೇಟ್ ಆಗ್ಲಕ್ಕೆ ಹೋಗಬಾರ್ದು. ಅದು ಬಹಳ ಇಂಪಾರ್ಟೆಂಟ್ ಮಾತು ಹೇಳಿದರು. ಮತ್ತೆ ಸುಸೈಡ್ ಬಗ್ಗೆ ಹೇಳಿದ್ರು. ಸುಸೈಡ್ ಮಾಡೋದು, ಒಬ್ಬಾಕಿ ಮದುವೆ ಮಾಡ್ಕೊಂಡು ಆಕೆ ಸುಸೈಡ್ ಮಾಡ್ಕೊಳಕ್ ಹೋಗ್ಬೇಕಿರ್ತಾಳು, ಇನ್ನೊಬ್ಬಾಕಿನೂ ಹೋಗಿ ಬೀಳಕ್ಕೆ ಹೋಗ, ಇನ್ನೊಬ್ಬಾಕಿ ಮದುವೆ ಮಾಡ್ಕೊಳ್ಳೋದಕ್ಕಿರ್ತಾಳ, ಸುಸೈಡ್ ಮಾಡ್ಕೊಳ್ಳೋದು. ಅದು ಸುಸೈಡ್ ಮಾಡ್ಕೊಳಕ್ ಹೋದ ಕೂಡಲೇ ಏನಾಯ್ತು, ಮುಂದೆ ಹೋಗಿರ್ತಾಳ, ಹೊಳ್ಳಿ ಬಂದು ಹೊಳ್ಳಿ ನೋಡ್ತಾಳ, ಹಿಂದೆ ಇನ್ನೊಬ್ಬಾಕಿ ಬರ್ಲಕತ್ತಿರ್ತಾಳ. ಮತ್ತೆ ಆಕಿ ಇನ್ನೊಬ್ಬಾಕಿ ಬೀಳೋದು ಯಾರು ನೋಡೋದಲ್ಲ. ಅದಕ್ಕೆ ಈಕೆ ಏನ್ ಮಾಡಿದ್ರು, ಆಕಿ ಬಿದ್ದ ಮೇಲೆ ನಾ ಬೀಳ್ಬೇಕತ್ತ ಈಕಿ ಬಿದ್ದ ಮೇಲೆ ನಾ ಬೀಳ್ಬೇಕತ್ತ ಆಕಿ ಇಬ್ರು ಕೂಡಿ ಒಂದು ಕಟ್ಟಿ ಮೇಲೆ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಕೂತ್ಬಿಟ್ರು. ಕೂತ್ ಮೇಲೆ ಬಾಯಿ ಸುಮ್ಮ ಇರ್ತದ. ಗಂಡು ಮಕ್ಕಳಾದ್ರೆ ಇವು ಎಷ್ಟೊತ್ತಾದ್ರೂ ಸುಮ್ಮ ಇರ್ತಾವ. ಹೆಣ್ಮಕ್ಳು ಸುಮ್ಮ ಕುಂದ್ರಂಗಿಲ್ಲ, ಮಾತಾಡ್ಲಿಕ್ಕೆ ಚಾಲು ಮಾಡಿಬಿಡ್ತಾರೆ. ಗಪ್ ಇರ್ತಾರ ಅವ್ರು. ಎಷ್ಟು ವರ್ಷಕ್ಕೆಲ್ಲ ಕಂಗೆ ಬಿಡ್ರಿ ಗಪ್ ಇರ್ತಾರ ಅವ್ರು. ಏನ್ ಮಾತಾಡ್ಸಕ್ ಹೋಗಲ್ಲ ಯಾರಿಗೆ. ಇದೇನತ್ತ, ನೀ ಯಾಕೆ ಬಂದಿದಿ, ನಾನು ಎದಕ್ಕೆ ಬಂದೀನಿ, ಇಲ್ಲಿ ಅದಕ್ಕೆ ಬರ್ತಾರೆ ಅದಕ್ಕೆ ಬಂದಿ, ಮತ್ತೆ ನೀ ಅದ ನಾನು ಅದಕ್ಕೆ ಬಂದೀನಿ, ಇಬ್ರು ಬೀಳಕ್ಕೆ ಚಲೋ ಬೇಸಿ ಚಲೋನೇ ಅದಲ್ಲ ಪ್ಲಾನ್ ಅಂತ. ಅದಕ್ಕೆ ಮುಂದಿನ ಪ್ರಶ್ನೆ, ನೀನೇ ಅದಕ್ಕೆ ಬೀಳ್ಬೇಕಂತ ಮಾಡಿದಿ. ಆಕೆ ಮದುವೆ ಅಲ್ಲರ್ದಕ್ಕಿ ಮತ್ತೆ ನಾನು ಸೀಕ್ರೆಟ್ ಹೇಳಿದ್ರು ಮತ್ತೆ ಅಲ್ಲಿ ಮುಂದೆ ಭವಿಷ್ಯ ಕೆಟ್ಟ ಹೋಗ್ತದ ಅಂತೇಳಿ ಮೊದಲು ನಿಂದ ಹೇಳು, ಮದುವೆ ಆಗ್ಯದಲ್ಲ ನಿಂದ ಏನ್ ಹೇಳಿದ್ರು ನಡೀತದ, ನಂದು ಸೀಕ್ರೆಟ್ ಇಡೋ ಮುಂದಿಟ್ಟು ಅಂತೇಳಿ ನಿಂದೆ ಮೊದಲು ಹೇಳ. ಆಯ್ತು ನಂದೇ ಹೇಳ್ತೀನಿ, ನಾನು ಒಬ್ಬನ ಮದುವೆ ಮಾಡ್ಕೊಂಡಿನಿ, ಕೆಟ್ಟ ಬ್ರಹ್ಮ ರಾಕ್ಷಸ ಇದ್ದಂಗದ ನಾವು. ಹಿಂಗಾಗಿ ಅವನ ಕೈಯಾಗ ನಾನು ನಡೆಯೋದು ಸಾಕಾಗಿ ಕಡೆಗೆ ಇವತ್ತು ಕಲಶ ಆಗ ಮತ್ತೆ ಬಂದ್ಬಿಟ್ಟಿನಿ ನಾನು ಅದಕ್ಕೆ ಅಂತ. ಮತ್ತೆ ಈಗ ನೀನು ಅದಕ್ಕೆ, ನಾನು ಒಬ್ಬ ದೇವತಾ ಪುರುಷನ ಪ್ರೀತಿ ಮಾಡಿದ್ದೆ, ಅವನ ಮದುವೆ ತಪ್ಪಿ ಬಿಡ್ತು, ಅವನು ಬಿಟ್ಟರೆ ಮತ್ತೊಬ್ಬನ ಮದುವೆ ಮಾಡ್ಕೋಬಾರ್ದಂತ ನಾನು ಡಿಸೈಡ್ ಮಾಡಿದ್ದೆ. ಆದ್ರೆ ನಮ್ಮ ಮನೆಯವ್ರು ಕೆಟ್ಟ ಕಾಟ ಕೊಡ್ಲಕತ್ತಾರ, ಇನ್ನೊಂದು ಮಾಡ್ಕೋ ಅಂತೇಳಿ. ನನ್ನ ಮನಸ್ಸಿಲ್ಲ ಅಂದ್ರೂ ಮಾಡ್ಕೋತಾರ, ಎಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಸಾಯದೇ ಬೇಸೈತೆ ಸಾಯ್ಲಕ್ಕ. ಎರಡನೇ ಪ್ರಶ್ನೆ ಮುಗೀತು. ಮುಂದೆ ಮೂರನೇ ಪ್ರಶ್ನೆ, ಯಾರು ಅವನು ಅಂತ ಒಬ್ರಿಗೊಬ್ರು ಕೇಳ್ತಾರ. ಅವರಿಬ್ಬರಿಗೆ ಕಾರಣ ಒಬ್ಬನೇ ಇರ್ತಾನೆ. ಯಾರು ಇಬ್ಬರಿಗೆ ಕಾರಣ ಒಬ್ಬನೇ. ಈಕಿ ಮದುವೆ ತಪ್ಪಿದ್ದು ಆಕಿಗೆ ಮಾಡ್ಕೊಂಡಿರ್ತಾನ ನಾವು. ಅವ ಒಬ್ಬನೇ ಇದ್ದದಕ್ಕೆ ಇಬ್ಬರಿಗೆ ಖುಷಿಯಾಗಿಬಿಡ್ತದ. ಇಬ್ರು ಕೈ ಮಿಲಾಯಿಸ್ಬಿಡ್ತಾರ. ಸುಸೈಡ್ ಮಾಡ್ಕೊಳ್ಳೋದು ಕ್ಯಾನ್ಸಲ್. ಯಾಕೆ ಕ್ಯಾನ್ಸಲ್? ನೀನ್ ಯಾಕೆ ಮದುವೆ ಮಾಡ್ಕೊ, ಇದು ಸಾಯೋದು ಕ್ಯಾನ್ಸಲ್ ಮಾಡಿದೆ ಅಲ್ಲಮ್ಮ. ಈಗ ನೀನು ಹೇಳ್ದಲ್ಲ, ನನ್ನ ಗಂಡನಲ್ಲಿ ಬರೀ ಬ್ರಹ್ಮ ರಾಕ್ಷಸತ್ವ ಒಂದೇ ನೋಡಿನಿ, ಅವ ಒಬ್ಬ ದೇವಮಾನವನಿಗೆ ಪ್ರೀತಿ ಮಾಡೀನಿ ಅಂತ ನೀನ್ ಅಂದೆಲ್ಲ, ಅವನೊಳಗೆ ದೇವಮಾನವನ ಗುಣಗಳು ಇದ್ದದ್ದು ನೀ ನೋಡಿದಲ್ಲ, ಸಾಕ್ಷಿ ಇದೆಯಲ್ಲ. ಅದಕ್ಕೆ ಅವನೊಳಗಿನ ದೇವಮಾನವನ ಗುಣಗಳನ್ನ ನಾನು ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅವನೊಳಗ ನೋಡಿ ನಾನು ಜೀವನ ಮಾಡ್ತೀನಿ, ನಾನು ಸುಸೈಡ್ ಮಾಡ್ಕೊಳ್ಳೋದು ಕ್ಯಾನ್ಸಲ್ ಮಾಡ್ಕೊತೀನಿ. ಅವನೊಳಗೆ ದೈವತ್ವ ಅದ ಅನ್ನೋದು ನೋಡಿದಕ್ಕೆ ಒಬ್ಬ ಕೇಳಕತ್ತಿದೆ ಅಂದ್ಮೇಲೆ ಅದು ಇಲ್ಲದ ತಿಳ್ಕೊಂಡಿದ್ದೆ. ಅದು ಆದದ್ದು ಗೊತ್ತಾಗಿದ್ದಕ್ಕೆ ಇವತ್ತಿನ ದಿವಸ ಅವನ ಸಂಗಟ ನಾನು ಜೀವನ ಮಾಡ್ತೀನಿ. ಎಲ್ಲರ ಬಲ್ಲಿ ಎರಡು ಇರ್ತಾವ. ಇಬ್ರು ಹಿಂಗ್ ಬಗ್ಲ ಕೂತೀವಿ ಭಾಳ ಚಂದ ಅದಿವ ತಿಳ್ಕೊಂಡಿರಿ ನೀವು. ಸ್ವಲ್ಪ ಸೈಡಿಗೆ ಕರ್ಕೊಂಡು ಕೊಡ್ಸಿ ಕೇಳ್ರಿ ಹೇಳ್ತಾರೆ. ಎಲ್ಲರ ಮನೆಗೆ ಎಲ್ಲ ಸಮಸ್ಯೆ ಇರ್ತಾವ. ಮತ್ತೆ ನೀನೆದಕ್ಕೆ ಕ್ಯಾನ್ಸಲ್ ಮಾಡ್ದೆ? ನೀನ್ ಇನ್ನ ಈಗ ಹೇಳೋದೆಲ್ಲ ಬ್ರಹ್ಮ ರಾಕ್ಷಸ ಅಂತ ರಾಕ್ಷಸನಿಂದ ನನ್ನ ಮದುವೆ ತಪ್ಪು ಹೋಯ್ತಲ್ಲ ಅಂತೇಳಿ ನಾ ಖುಷಿದಾಗ ಮತ್ತೊಂದು ಮಾಡ್ಕೊಂಡು ಹೋಗ್ತೀನಿ. ನಾನು ಜೀವನ ಇರೋದು ಇಷ್ಟೇ.
ಜೀವನ ಇರೋದು ಇಷ್ಟೇ. ತಪ್ಪು ತಿಳುವಳಿಕೆ ಆಗಿರ್ತದೆ. ಬೆಟ್ಟದಂಥ ಸಮಸ್ಯೆಯನ್ನು ಬೊಟ್ಟಿನಿಂದ ಪರಿಹರಿಸ್ತಾನೆ. ಗುರುವಿನ ಬಳಿ ಬಂದ್ರೆ ಬೊಟ್ಟಿನಿಂದ ಪರಿಹರಿಸ್ತಾನೆ. ಅದಕ್ಕೆ ಸದ್ಗುರುವಿಗೆ ಶರಣಾಗತನಾಗಬೇಕು. ನಾವೆಲ್ಲರೂ ಗೃಹಸ್ಥರು. ನಮಗ ಲೌಕಿಕ ಭೋಗನೂ ಬೇಕು, ಮನಿ ಬೇಕು, ಹೆಂಡತಿ ಮಕ್ಕಳು, ಸಂಸಾರ ಬೇಕು, ರೊಕ್ಕ ರೂಪಾಯಿ ಬಂಗಾರ ಬೇಕು, ಪ್ರಚಾರ ಬೇಕು, ವಿಚಾರ ಬೇಕು, ಎಲ್ಲ ರೀತಿ ಚಲೋ ರೀತಿ ಇರ್ಬೇಕು, ಅದನ್ನು ಬೇಕು. ಲೌಕಿಕದಲ್ಲಿ ಭೋಗ ಬೇಕಂದ್ರೂ ಈಶ್ವರ ಕೃಪೆ ಬೇಕು. ಮತ್ತೆ ಪರಮಾರ್ಥದಲ್ಲಿ ಮೋಕ್ಷ ಬೇಕಂದ್ರೂ ಈಶ್ವರ ಕೃಪೆ ಬೇಕು. ಎರಡಕ್ಕೂ ನಾವು ಈಶ್ವರನಿಗೆ ಶರಣಾಗತರಾಗಿ ಒಂದು ಗ್ರೀಸ್ ದೇಶದ ಒಂದು ಕತೆ ಹೇಳಿ ಮುಗಿಸ್ಬಿಡ. ಯಾರ್ದು? ಸಾಕ್ರಟೀಸ್ ಅಂತ ಬರ್ತಾನೆ. ಸಣ್ಣ ಕತೆ. ಸಾಕ್ರಟೀಸ್ ಎದ್ದೋ ಹೆಂಗ್ ಬೇಕಂಗೆ ಗಡ್ಡ ಬಿಟ್ಕೊಂಡು ಇಲ್ಲಿ ಕೂತಿನಲ್ಲ, ಕುಚ್ಕೊಂಡಂಗೆ ಕಾಣ್ತಿರ್ತಾನೆ ಸಾಕ್ರಟೀಸ್. ಹೆಂಡತಿ ಭಾಳ ಚಂದ ಇರ್ತಾಳಕ್ಕೆ. ಆದ್ರೆ ಆಕೆ ಸ್ವಭಾವ ಏನಿರ್ತದ? ಸಿಟ್ಟು ಕಿರಿಕಿರಿ ಏನೋ ನಮೂನೆ ಇರ್ತದ. ಹಿಂಗೆ ಶಿಷ್ಯರ ಮುಂದೆ ಕುಂದಿಸ್ಕೊಂಡು ಪಾಠ ಹೇಳ್ತಿರ್ತಾನ. ಶಿಷ್ಯರನ್ನ ಮುಂದೆ ಕುಂದಿಸ್ಕೊಂಡು ಪಾಠ ಹೇಳ್ತಿರ್ತಾನ. ಹೇಳೋ ಟೈಮ್ನಾಗ ಹೆಂಡತಿ ಬಂದು ಏನೋ ಹೇಳ್ತಾಳ. ಹೇಳಿದ ಕೂಡಲೇ ಇವ ಕಿವ್ಯಾಗ ಹಾಕೊಳ್ಳಲ್ಲ, ಪಾಠದ ಕಡೆನೇ ಲಕ್ಷ್ಯ. ಹಿಂಗೆ ಚಂದ ಪಾಠ ಹೇಳೋ ಟೈಮ್ನಾಗ ಹೆಂಡತಿ ಬಂದು ಏನಾರು ಹೇಳಿದ್ರೆ ಯಾಕೆ ಕೇಳ್ತೀವಿ ನಾವು. ಇಲ್ಲಿ ಕನೆಕ್ಷನ್ ಆತ್ಮ ಪರಮಾತ್ಮರು ವಿಚಾರ ಮಾಡೋದು ಕನೆಕ್ಷನ್ ಇರ್ತದೆ. ಅವಾಗ ಆಕಿಗೆ ಮತ್ತೊಂದು ಸಾರಿ ಬಂದು ಹೇಳ್ತಾಳ, ಮತ್ತೊಂದು ಕಿವ್ಯಾಗ ಹಾಕೊಳ್ಳಲ್ಲ. ಇವ ಏನು ನನಗಿಂತ ಇವರೇ ಹೆಚ್ಚಾಗ್ಯಾರಲ್ಲ ಅಂತೇಳಿ ಸಿಟ್ಟಿಗೇರಿ ಮನೆ ಅಡಿಗೆ ಮನೆ ಅಂದು ಮುಸ್ರಿ ಬಕೀಟ ಗಿಟ ಎಲ್ಲ ತಂದು ಅವನ ತಲೆ ಮೇಲೆ ಸುರಿ ಬಿಡ್ತಾಳ. ಬೈತಾಳ, ಸುರುತ್ತಾಳ. ಅವ ಏನಂತಾನ, ಇಷ್ಟತನ ಗುಡುಗು ಸಿಡುಲು ಮಿಂಚು ಆಯ್ತು, ಈಗ ನೋಡಿದ್ರೆ ಮಳಿ ಬಂತು, ತಣ್ಣಗಾಯ್ತು ನೋಡೋಣ ನಾವು ಮುಸ್ರಿ ನೀರ್ ಮೇಲೆ ಹಾಕ್ತೀವಿ. ತತ್ವಜ್ಞಾನಿಗೆ ಅರ್ಥ, ಒಳ್ಳೆ ಅರ್ಥಗಳೇ ಬರ್ತಾವನಿ. ತಣ್ಣಗಾಯ್ತು, ಚಲೋ ಆಯ್ತು, ಬರ್ಕೋರಿಯಪ್ಪ, ನಾ ಹೇಳ್ತೀನಿ ಪಾಠ ಬರ್ಕೋರಿ ಅನ್ನೋ. ಬರ್ಕೋರಿ ಅಂತ ಕೂಡಲೇ ಮುಂದೆ ಕೂತು ಶಿಷ್ಯರಿಗೆ ಅಸಹ್ಯ ಅನಿಸ್ಬಿಡ್ತು. ಗುರುಗಳಿಗೆ ಹೆಣ್ತಿ ಏನು ಹಿಂಗಳಲ್ಲ ಪಾಪ ಅಂತೇಳಿ ಪಾಠ ಮುಗಿದ್ಮೇಲೆ ಆ ಶಿಷ್ಯರೆಲ್ಲರೂ ಹೋಗಿ ಗುರುಗಳೇ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಆಕೆ ನಿಮ್ಮ ಹೆಣ್ತಿ ಎಷ್ಟು ಕ್ರೂರದಳ, ಬಿಟ್ಬಿಡ್ರಿ ಆಕಿನ್ನ ಅಂತ ಹೇಳ್ತಾರೆ. ಇವ್ರಿಗೇನು ಆಕಿನ ಬಿಟ್ಬಿಡ್ರಿ, ನಾವು ನೀವು ಚಲೋ ಇರ್ತೀವಲ್ಲ, ಬಿಟ್ಬಿಡ್ರಿ ಕರೆ ನಾವು ಅದೀವಲ್ಲ, ನಿಮ್ಗೆಲ್ಲ ಸೇವೆ ಮಾಡ್ತೀವಿ, ಬಿಟ್ಬಿಡ್ರಿ ಅಂದ್ರೆ ಹುಚ್ಚರೆ. ಇಂಥ ಒಬ್ಬ ತತ್ವಜ್ಞಾನಿ ಕೊಡ್ಬೇಕಾದ್ರೆ ಆಕಿನೇ ಕಾರಣ ಅದ. ಇವ ಇಟ್ಟು ಚಂದ ಸಿಂಗಾರ ಮಾಡ್ಕೊಂಡು ಬಂದು ಪಾಠ ಹೇಳ್ಬೇಕಂದ್ರೆ ಹಿಂದೆ ಆಕಿ ತಪಸ್ಸಾದ ಇಲ್ಲ. ಎಲ್ಲ ರೀತಿಯಲ್ಲಿ ಇಂಥ ತ್ಯಾಗ ಮಾಡಿ ಟೈಮ್ ಕೊಟ್ಟು ಯಾವುದೋ ಕೆಲಸ ಹಚ್ಚಲಾರ್ದಂಗ ನಮಗೊಂದು ಕೆಲಸ ಮಾಡಿರ್ತಾರಲ್ಲ, ಯಾವುದೇ ಒಂದು ಸಕ್ಸಸ್ಫುಲ್ ಮನುಷ್ಯ ಇದ್ನಂದ್ರೆ ಹಿಂದೊಂದು ವ್ಯಕ್ತಿ ಇದ್ದೇ ಇರ್ತಾನಂತವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ. ಒಂದು ಗಂಡಾದ್ರೂ ಇರ್ತದೆ, ಒಂದು ಹೆಣ್ಣಾದ್ರೂ ಇರ್ತದೆ. ಹಂಗ ಆಕಿ ಒಬ್ಬ ತತ್ವಜ್ಞಾನಿಗೆ ಜಗತ್ತಿಗೆ ಕೊಟ್ಟಾಳ. ಫಸ್ಟ್ ಆಕಿಗೆ ಥ್ಯಾಂಕ್ಸ್ ಹೇಳ್ರಿ, ನಿಮ್ಮ ತಲೆಯನ್ನು ಮೊದಲು ತೆಗೆದು ಬಿಡ್ರಿ, ತೆಗೆದ್ಬಿಡ್ರಿ. ಆಯ್ತು. ಮತ್ತ ಈಕಿಗಿದ್ರು ಗೆಳತಿಯರು ಇರ್ತಾರ, ಇವ್ ಮಸ್ತ್ ಸ್ಮಾರ್ಟ್ ಇರ್ತಾಳ ಆಕಿ ಹೆಣ್ಮಗಳು, ಗ್ರೀಸ್ ದೇಶದ ಹೆಣ್ಮಗಳು. ಆಕಿಗೆ ಜಾಂತಪಿ ಅಂತ ಆಕಿ ಹೆಸರು, ಇವನ ಹೆಸರು ಸಾಕ್ರಟೀಸ್. ಆಕಿ ಇದೆಲ್ಲ ಮನೆಯಾಗ ಆಗಿದ್ದ ಘಟನೆಗಳು ಇವೆಲ್ಲ ಅವ್ರಿಗೆ ಹೊರಗೆ ಗೊತ್ತಾಗ್ಬಿಟ್ಟಿರ್ತದ. ಆಕಿಗೂ ಆಕಿ ಗೆಳತಿಯರು ಹೇಳ್ತಾರ, ಅದು ಏನು ನೋಡ್ಲಿಕ್ಕೆ ಚಂದ ಇಲ್ಲ, ಗಡ್ಡ ಬಿಟ್ಕೊಂಡು ಎಕಡೆ ಒಂದು ತತ್ವಜ್ಞಾನ ಹೇಳ್ಕೊತ ಕೂತಿರ್ತದೆ, ಬಿಟ್ಬಿಡು, ಮಸ್ತ್ ಮಂದಿ ಅದ, ಮಸ್ತ್ ಮದಿ ಮಾಡ್ಕೊಳಕ್ಕೆ ಬೇರೆ ಯಾರಿಗಾರ ಅಂತ. ಅವಾಗ ಅಕ್ಕಿ ಹೇಳ್ತಾಳ, ಬರೀ ಹೊರಗಿನ ರೂಪ ನೋಡಿರಿ ನೀವು, ಅವನ ಒಳಗಿನ ರೂಪ ನೋಡೋದಕ್ಕೆ ನಾನು ಅದೀನಿ. ಕೆಟ್ಟ ಕಿರಿಕಿರಿ ಸ್ವಭಾವ ನಂದು, ತಡ್ಕೊಳಕ್ಕಾಗಂಗಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೆ ನನಗೆ ತಡ್ಕೊಳಕ್ಕಾಗಂಗಿಲ್ಲ. ಅವನಕಿಂತ ಚಂದ ನಂದು ಕಷ್ಟ ಸಹನೆ ಮಾಡಿಕೊಂಡು ತಾಳ್ಕೊಳ್ಳಂತ ಜಗತ್ನಾಗ ಇನ್ನೆಲ್ಲಿ ಅದನ. ನನ್ನನ್ನು ಇಷ್ಟು ಸಹನೆಯಿಂದ ಅವ ಕಾಪಾಡ್ಕೊಂಡು ಬರ್ಲಕತ್ತಾನ ಅಂತವನಿಗೆ ಬಿಟ್ಟು ನಾ ಏನ್ ಮಾಡ್ಲಿ? ಅದಕ್ಕೆ ನಮ್ದು ಏನಿರ್ತದ ಅಂದ್ರೆ ಪ್ರತಿಯೊಬ್ಬರು ಗಂಡ ಹೆಂಡತಿ ಕೌಂಟ್ ಕೊಬ್ಬರಿ ಜಿಗಿಟ್ ಬೆಲ್ಲ ಅಂತಾರಲ್ಲ, ಒಂದಕ್ಕೊಂದು ಜೊತೆ ಇರ್ತಾವ. ಎಷ್ಟು ಚಲೋ ಗುಣನೂ ಇರ್ತಾವ, ಕೆಟ್ಟ ಗುಣನೂ ಇರ್ತಾವ. ಈಶ್ವರ ಏನ್ ಮಾಡ್ತಾನಂತಂದ್ರ ಎರಡು ಯಾವುದೋ ಜನ್ಮದ ದುಶ್ಮನ್ಗಳಿಗೆ ಒಂದು ಮನೆಗೆ ಹಾಕಿ ಮಜಾ ನೋಡ್ತಿರ್ತಾನ. ಹಿಂಗ ಅವ ಮಜಾ ನೋಡ್ತಿರ್ತಾನ. ಅದಕ್ಕೆ ಇದ್ರೊಳಗೆ ಏನಾಗ್ಬೇಕಂದ್ರೆ ತತ್ವಜ್ಞಾನದ್ದು ಹುಚ್ಚಿಡಿಬೇಕು. ತತ್ವಜ್ಞಾನದ್ದು ಹುಚ್ಚಿಡಿಬೇಕು. ಹುಚ್ಚಿಡಿತು ಯಾರಿಗೆ ಹಿಡಿತು? ತತ್ವಜ್ಞಾನದ ಹುಚ್ಚು. ಬರಿಬೇಕಂತೇಳಿ ವಿದ್ಯಾ ವಾಚಸ್ಪತಿ ಮಿಶ್ರ ಅಂತ ಭಾಷ್ಯ ಬರಿಬೇಕು. ಶಂಕರಾಚಾರ್ಯರ ಭಾಷ್ಯಕ್ಕ ಇವಂದು ಟೀಕೆ ಬರಿಲಕತ್ತ ಸಣ್ಣ ವಯಸ್ಸಿನಾಗ 10-12 ವಯಸ್ಸಿಗೆ ಬರಿಲಿಕ್ಕೆ ಹಚ್ಚಿಬಿಟ್ಟ.
16 ವರ್ಷ 20 ವರ್ಷದ ಮಗ ಆಗ್ಯಾನ, ಮದುವೆ ಮಾಡ್ಕೊತೇನು ಅಂತ ಕೇಳಿದಾಗ ಅಲ್ಲಿ ಏನಾಯ್ತು? ಮದುವೆ ಮಾಡ್ಕೊತೇನ ಅಂತ ಕೇಳಿದ್ರೆ ಅವ ಯಾವುದೋ ಮೂಡ್ನಾಗ ಹ್ಞೂ ಅಂದ. ಆಯ್ತು, ಅವ ಹಂಗೆ ಬರೆಯೋದ್ರಾಗೆ ಅವನ ತಲೆಯೆಲ್ಲ ಬರೆಯೋದ ವಿಚಾರ ಮಾಡಿ ಸುಮ್ಮನೆ ಬರೆಯೋದಲ್ಲ ಅದು, ತನ್ನ ತಲೆಯೆಲ್ಲ ಬರೆಯೋದ್ರೆ ದಿನ ಒಂದು 100 ಪೇಜ್ ಓದುತ್ತೀನಿ, ಒಂದು 100 ಪೇಜ್ ಬರಿತೀನಿ ದಿನ. ನಾನು ಹಗಲು ರಾತ್ರಿ ಅದು ಮುಗಿಸಿದ ಮೇಲೆ ನನಗೆ ನಿದ್ದೆ ಬರ್ತದೆ, ಅಲ್ಲಿ ತನ್ನ ನಿದ್ದೆನೇ ಬರಲ್ಲ. ನಾನು 100 ಪೇಜ್ ವರ್ಕ್ ಅದ ನಾನು ಪ್ರತಿನಿತ್ಯ. ಅವನೇನ್ ಮಾಡ್ದ? ಬರೀ ಅದೇ ರೈಟಿಂಗ್ನಾಗ ವಾದ ಬರಿತಾ ಇದ್ದ. ಏನಾಯ್ತು? ಮದ್ವಿ ಹುಡುಗಿನ ತೋರಿಸಿದ್ರು, ಚಲೋ ಏನಂದ್ರೆ ಹ್ಞೂ ಅಂದ. ಮದುವೆ ಆಯ್ತೇನಂದ್ರೆ ಹ್ಞೂ ಅಂದ. ಮದುವೆನೂ ಆಯ್ತು, ಮನಿ ಮಾಡಿ ಕೊಟ್ರು, ಏನೆಲ್ಲ ಮಾಡಿದ್ರು. ದಿನ ಅವನಿಗೆ ಸ್ನಾನ ಪೂಜೆ ಎಲ್ಲ ಮಾಡಿಸ್ತಿದ್ದಳು, ಏನೆಲ್ಲ ಮಾಡಿದ್ರು ಸಹಿತ ಹೆಂಡತಿ ಮನೆಯಾಗ ಅದೀನಿ ಅನ್ನೋದು ಗೊತ್ತಿಲ್ಲ, ತನ್ನ ಮನೆಯಾಗ ಅದೀನಿ ಈಗ ಗೊತ್ತಿಲ್ಲ, ಹೆಣ್ಚಿ ಅದಳತ್ತ ಗೊತ್ತಿಲ್ಲ. ಅವನ ತಲೆಯೆಲ್ಲ ಅದ್ರಾಗೆ ಹುಚ್ಚಿಡಿಬೇಕು, ಆ ರೀತಿ ಹಿಡಿಬೇಕಿದು. ಹಿಡಿದಾಗ ಮೋಕ್ಷ ಆಗ್ತದಿದ್ದು. ಅವಾಗ ಏನಾಯ್ತು? 60 ವರ್ಷ ವಯಸ್ಸಾಗ್ಯದ ಇವನಿಗೆ, ತಲೆ ಬೆಳಗಾಗ್ಯದ, ಬರ್ಕೊತ್ ಕೂತಾನ, ಹೇಳಕತ್ತಾನ. ಆವಾಗ ಆಕಿ ಹೆಂಡತಿ ನೋಡ್ತಾಳ, ನೋಡಿ ಇಂಥ ಸುಂದರವಾದ ಹೆಣ್ಣಿನ ಮದುವೆ ಮಾಡ್ಯಾರ ಹಿರಿಯರು, ಒಂದು ದಿನ ಇದರದ ಭೋಗ ಮಾಡಲಿಲ್ಲ, ಇದನ್ನು ಅನುಭವಿಸ್ಲಿಲ್ಲ, ಈ ಜೀವ ಹಿಂಗೇ ಬರ್ಕೊತೆ ಹೋಗ್ಲಕತ್ತಲ್ಲ ಇದು ಅಂತೇಳಿ ಆಕಿಗೆ ಕರುಣೆ ಬಂದು ಕಣ್ಣನ್ನು 1-2 ನೀರು ದಳ ಕೆಳಗೆ ಬೀಳ್ತಾವ. ಆ ನೀರು ಅವ ಬರೆಯಲ್ಲಿ ಬೀಳ್ತಾವ. ಅವಾಗ ಅದು ಬರೆಯಲ್ಲಿ ನೀರು ಬಿದ್ದ ಕೂಡಲೇ ನೀರು ಎಲ್ಲಿ ಬಿದ್ದು ಅಂತ ಮ್ಯಾಲ ನೋಡ್ತಾನ. ಅವಾಗ ನೀವ್ ಯಾರು ಅಂತ ಕೇಳ್ತಾನ. ಹೆಣ್ತಿಗೆ ನೀವ್ ಯಾರು ಅಂತ ಕೇಳ್ತಾನ. ನಾನ್ ನಿಮ್ಮ ಪತ್ನಿ ಅದೇನ್ರಿ, ಇಲ್ಲೇನ್ ಮಾಡ್ಲಕತ್ತೀರಿ? ಪ್ರತಿನಿತ್ಯ ನಿಮ್ ಸಂಘಟನೆ ನಾ ಎಲ್ಲ ನಿಮ್ ಸೇವೆ ಮಾಡ್ಲಕತ್ತೀನಿ. ಹೌದಾ? ನನಗೆ ಗೊತ್ತೇ ಇಲ್ಲಲ್ಲ ನೀ ಏನ್ ಮಾಡ್ಲಕತ್ತಿದೆ ಅಂತ. ನೋಡ್ರಿ ಹೆಂಗದ. ಈ ರೀತಿ ನಮಗ ಲಕ್ಷ್ಯ ಎಲ್ಲ ಅದರ ಕಡೆನೇ ಹೋದಾಗ ಕೆಲಸ ಆಗ್ತದೆ. ಅದಕ್ಕೇನು ಗೊತ್ತೇ ಇಲ್ಲಲ್ಲ, ನನಗೆ ಏನು ಗೊತ್ತಾಗಿಲ್ಲ. ಇಲ್ಲ, ನೀವು ಎಲ್ಲ ಅದರಾಗೆ ಲಕ್ಷ್ಯದಾಗಿದ್ದರೆ ನಿಮ್ಮ ಯಾವ ಕೆಲಸ ಡಿಸ್ಟರ್ಬ್ ಮಾಡಬಾರ್ದು, ನಿಮ್ಮದು ಚೆನ್ನಾಗಿ ನಡೀಲಿ ಅಂತ ನಾವು ಸಹಕಾರ ಮಾಡಬೇಕು ಅಂಥೇಳಿ ನಾನು ಯಾವುದ್ಯಾವುದೂ ನಿಮಗೆ ಮಾತಾಡಿಸ್ಲಿಕ್ಕೆ ಹೋಗಿಲ್ಲ, ಕೇವಲ ನಿಮ್ಮ ಸೇವೆ ಮಾಡ್ಕೊಂಡು ಹೋಗೀನಿ ನಾನು. ಆಯ್ತು ಸರಿ, ಏನ್ ಮಾಡ್ಬೇಕೀಗ ಅಂತ ವಿಚಾರ ಮಾಡ್ತಾನ. ಅವಾಗ ನಿಮ್ಮ ಹೆಸರೇನು ಅಂತ ಕೇಳ್ತಾನೆ ಹೆಣ್ತಿಗೆ. ಅವಾಗ ಆಕಿ ಭಾಮತಿ ಅಂತ ಹೇಳಕ್ಕೆ. ಭಾಮತಿ ಅಂದ್ಮೇಲೆ ಈ ಗ್ರಂಥದ ಹೆಸರು ನಾ ಭಾಮತಿ ಅಂತೇಳಿ ಗ್ರಂಥಕ್ಕೆ ಹೆಸರಿಡ್ತೀನಿ ಅಂತ ನಾವು, ಯಾಕಂದ್ರೆ ನಿನ್ನ ತಪ್ಪಿಸ್ತದ ಇದರೊಳಗ ಅಂತ ಹೇಳ್ತಾರೆ. ಭಾಮತಿ ಅಂತ ಒಂದು ತತ್ವಜ್ಞಾನದ ಬುಕ್ ಅದು. ಈಗ ನಿಮಗೆ ಸಾಕಷ್ಟು ಸಮಯ ಆಗ್ಯದ, ಮತ್ತೆ ದೇವರು ಕೂಡಿಸಿ ಕೊಟ್ಟಾಗ ಮತ್ತೆ ನಾವು ನೀವು ಸೇರಿ ಈ ವಿಚಾರ ಮಾಡೋಣ. ನೀವು ಬೇರೆ ಬೇರೆ ಬಡಾವಣೆಯವರು ಯಾರ್ಯಾರು ಬಂದಿದ್ರಿ ಅಂದ್ರೆ ನಿಮ್ಮ ಬಡಾವಣೆಯೊಳಗ ಸಹಿತ ಇದರಂತ ಕಾರ್ಯಕ್ರಮ ನಡಿಬೇಕು. ಈ ಮಠದಾಗ ಅಷ್ಟೇ ನಡೆಯೋದಲ್ಲ, ನಿಮ್ಮ ಮನೆಯೊಳಗೂ ಒಂದು 10 ಜನ 12 ಜನ ಸೇರಿ ಈ ರೀತಿ ಕಾರ್ಯಕ್ರಮಗಳು ಮಾಡೋಣ ಅಂತೇಳಿ ಸಂಕಲ್ಪ ಮಾಡಿದ್ರಿ ಅಂತಂದ್ರೆ ಮನಿನೇ ಕ್ಷೇತ್ರ ಆಗ್ತದೆ. ಅದೇನು ಕುಂಭಮೇಳಕ್ಕೆ ಹೋಗಿ ನೀರಾಗ ಮುಳುಗಿದ್ರೆ ಪುಣ್ಯ ಬರೋದು, ನಿಮ್ಮ ಮನಿನೇ ಕ್ಷೇತ್ರ ಆಗ್ತದೆ. ಅದಕ್ಕೆ ನಾವು ಈಗ 2 ದಿವಸ ಹೇಳೋ ವಿಚಾರ ನಿಮಗೆ ಸರಿ ಅನಿಸಿದ್ರೆ ಸಂತೋಷ. ನಿಮ್ಮ ಮುಖ ಎಲ್ಲ ನೋಡಿದ್ರೆ ಭಾರಿ ಇಂಟ್ರೆಸ್ಟಿಂಗ್, ಖುಷಿ ಪಟ್ಟಿರಿ ಅಂತ ಅನಿಸ್ತದ. ಮತ್ತ ಬೇಸರಾಗಿತ್ತಂದ್ರೆ ನಮಗೆ ಹೇಳ್ರಿ. ಸತ್ಸಂಗ ನಡೆದಿತ್ತಂತ ಹಿಂಗೆ ನಿನ್ನಿನ್ನು ಚೊಲೋ ಹೇಳಿರಿ, ಇವತ್ತನ್ನು ಚೊಲೋ ಹೇಳಿರಿ, ಹಿಂಗೆ ಹೇಳ್ಕೊತಿರ್ರಿ ಅಂದ ಹೊತ್ನಾಗ ಮಧ್ಯದಾಗ ಒಬ್ಬ ಬಡಗಿ ತಗೊಂಡು ಎದ್ದು ನಿಂತುಬಿಟ್ನಂತ. ಬಡಗಿ ತಗೊಂಡು ಎದ್ದು ನಿಂತ ಇವ ಅಂಜಲಕತ್ನಂತ. ಯಾಕಪ್ಪ, ಏನು ಯಾರಿ ನಿಮ್ ಸಂಗಟ್ ನಮ್ದೇನು ತಕರಾರಿಲ್ರಿ, ನಿಮಗೆ ಇಲ್ಲಿ ತಂದು ಕುಂದಿರ್ಸೇನಲ್ಲ ಅವನಿಗೆ ಹುಡುಕ್ಲಕತ್ತೀವಿ ನಾವು ಎಂತವನು. ಏನು ಸೋಮ ಅವಕಾಶ ಕೊಟ್ರ ಹಿಂಗ ಹೇಳೋದು. ಅದಕ್ಕೆ ಎಮ್ಮಿಗೆ ಕೆರಿ ಬಲ್ಲಿ ಒಯ್ಬಾರ್ದು ಅಂತ, ತತ್ವಜ್ಞಾನಿಗೆ ಮೈಕ್ ಬಲ್ಲಿ ಒಯ್ಬಾರ್ದು ಅಂತ, ಹೆಣ್ಮಕ್ಳಿಗೆ ಸೀರೆ ಅಂಗಡಿ ಕರ್ಕೊಂಡು ಹೋಗ್ಬಾರ್ದತ್, ಮಕ್ಕಳಿಗೆ ಜಾತ್ರೆ ಕರ್ಕೊಂಡು ಹೋಗ್ಬಾರ್ದತ್. ಆದ್ರೆ ಆ ಕಡೆ ಐಕ್ಯ ಆಗಿಬಿಡ್ತಾರ ಅವ್ರು ಅದ್ರೊಳಗೆ. ಹಿಂಗಾಗಿ ಈ ಐಕ್ಯ ಸ್ಥಳದೊಳಗೆ ಇದ್ದು ನಾವೇನು ಪರಮಾನಂದ ಅನುಭವಿಸಿವಿ. ಈ ಆನಂದ ನಿಮ್ಮ ಜೀವನದಾಗ ಮತ್ತಿನ್ನು ಎಂದು ಹಿಂದೆ ಅನುಭವಿಸಲಾರದಂತ ಆನಂದ ಅನುಭವಿಸೇನಂತದ್ದು ನಿಮಗೆ ಅನಿಸದ ಇಲ್ಲ. ಪರಮಾನಂದ ಪ್ರಾಪ್ತಿ ಆಗ್ಯದ ಇಲ್ಲ. ಫಸ್ಟ್ಲಿಂದ ಲಾಸ್ಟ್ಲಿಂದ ತನಕ ಪ್ರತಿ ಕ್ಷಣನೂ ಪರಮಾನಂದ ಪ್ರಾಪ್ತಿದೆ ಪ್ರವಚನ ಇರ್ತದ್ದು. ಇದರದ ಇನ್ನೂ ಹೆಚ್ಚಿನ ಅವಕಾಶ ಹೇಳಿದ್ರಲ್ಲ ಗುರುಗಳು, ಮತ್ತೆ ದೇವರು ಕೂಡಿಸಿಕೊಟ್ಟ ಮತ್ತೆ ಮಾಡೋಣ.
ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಏನೇ ಕಷ್ಟ ಏನೇ ತ್ರಾಸ ಬರ್ತಂದ್ರೆ ಜೈ ಶುದ್ಧ ಬ್ರಹ್ಮ, ಓಂ ನಮಃ ಶಿವಾಯ ಮಂತ್ರಗಳಂದ್ರೆ ಬರೀ ಮಂತ್ರದಿಂದೇ ಬೇಕಾದಷ್ಟು ಆಗ್ತದೆ ಕೆಲಸಗಳು. ಆಯ್ತು, ಇನ್ನ ಹೇಳೋದು ಬೇಕಾದಷ್ಟದ, ಅದೆಲ್ಲ ಮತ್ತೆ ಟೈಮ್ ಸಿಕ್ಕ ಹೇಳೋದು ಇವತ್ತಿನ ಎಲ್ಲರಿಗೂ.